ನಾವು ಸುಮಾರು 3 ವಾರಗಳಿಂದ ನಾವು ಪೌಲನ ಜೊತೆಯಲ್ಲಿ ಸಹಕಾರಿಗಳಾಗಿ ಸಹಕರಿಸಿದಂಥ ಸೇವೆಯಲ್ಲಿ ಸಹಕರಿಸಿದಂಥ ವ್ಯಕ್ತಿಗಳ ಕುರಿತು ನಾವು ಧ್ಯಾನ ಮಾಡ್ತಿದ್ದೇವೆ. ನಾವು ಕಳೆದ ವಾರ ಕೂಡ ನಾವು ನೋಡಿದ್ದೇವೆ. ತುಕೀಕನ ವಿಷಯದಲ್ಲಿ ಸ್ವಲ್ಪ ಹೊತ್ತು ನಾವು ಕೆಲವೊಂದು ವಿಷಯಗಳನ್ನು ನೋಡಿದ್ದೇವೆ. ಆದರೆ ತಿರುಗಿ ನಾವು ಮತ್ತೊಂದು ಆವೃತ್ತಿ ಈ ತುಕೀಕನ ವಿಷಯದಲ್ಲಿ ಯಾವ ರೀತಿಗೆ ಈ ಪೌಲನ ಜೊತೆ ಆತನು ಸೇವೆಯಲ್ಲಿ ಸಹಕಾರಿಯಾಗಿದ್ದನು, ಸೊ ಯಾವ ರೀತಿಗೆ ಆತನು ಪೌಲನ ಜೊತೆಗೂಡಿ ಆತನು ಸೇವೆಯನ್ನು ಮಾಡಿದನೆಂಬುದಾಗಿ ಸ್ವಲ್ಪ ಹೊತ್ತು ನಾವು ದೇವರ ಸನ್ನಿಧಿಯಲ್ಲಿ ತುಕೀಕನ ಕುರಿತು ನಾವು ಧ್ಯಾನ ಮಾಡೋಣ. ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ಅಪೊಸ್ತಲನಾದ ಪೌಲನ ಒಂದು ಸೇವೆಯು ಅಷ್ಟೊಂದು ಬಹಳ ಮಹಿಮೆಕರವಾಗಿ ಮತ್ತು ಅದ್ಭುತಕರವಾಗಿ ಜರುಗಲು ನಾವು ನೋಡ್ತಿದ್ದೇವೆ. ಆತನ ಜೊತೆಯಲ್ಲಿದ್ದಂಥ ಸಹಕಾರಿಗಳು, ಆತನಿಗೆ ಸಹಕರಿಸಿದಂಥ ಕೆಲವು ಜನರ ವಿಷಯದಲ್ಲಿ, ಕೆಲವರು ವ್ಯಕ್ತಿಗಳ ವಿಷಯದಲ್ಲಿ ನಾವು ಇಲ್ಲಿ ತನಕ ಧ್ಯಾನ ಮಾಡ್ತಾ ಬರ್ತಾಯಿದ್ದೀವಿ. ಆದರೆ ಇವತ್ತು ನಾವು ನೋಡ್ತೇವೆ, ಕಳೆದ ವಾರ ನಾವು ತುಕೀಕನ ಜೀವಿತ ನೋಡುವಂತೆ ಈ ವಾರ ಕೂಡ ನಾವು ಕೊನೆಯದಾಗಿ ತುಕೀಕನು ಒಂದು ಪೌಲನ ಒಂದು ಜೊತೆಯಲ್ಲಿ ಸಹಕರಿಸಿದಂಥ, ಪೌಲನಿಗೆ ಜೊತೆ ಕೂಡಿ ಸೇವೆ ಮಾಡಿದಂಥ ಒಬ್ಬ ಅದ್ಭುತವಾದಂಥ ಸಹಕಾರಿ ಈತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈತನ ವಿಷಯದಲ್ಲಿ ಇನ್ನೂ ಸ್ವಲ್ಪ ನಾವು ತಿಳಿದುಕೊಂಡು ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ. ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ಈ ತುಕೀಕನು ಅಂತಂದರೆ ಇದಕ್ಕೆ ಹೆಸರಿನ ಅರ್ಥ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಹಣೆ ಬರಹ ಅಂತ ಹೇಳಿದ್ರೆ ಹೆಸರು. ತುಕೀಕ ಅಂದರೆ ಹೆಸರಿನ ಅರ್ಥ ಏನು ರೀ? ತುಕೀಕ ಅಂದರೆ ಹೆಸರೇನು ಅರ್ಥ ಏನು ರೀ? ಹಣೆ ಬರ ಅಂದರೆ ಭಾಳ ಜನ ಅಂತಾರಲ್ಲ ರೀ, ವಿಧಿ ಬರ್ದನ್ರಿ, ನನ್ನ ಹಣೆ ಬರದಾಗ ಹಾಗೆ ಬರ್ದದ್ರಿ, ನನ್ನ ಹಣೆ ಬರನೇ ಹಾಗೆ ಅದ ರೀ ಅಂತಾರಲ್ಲ. ಹಂಗೆ ತುಕೀಕು ಅಂತಂದರೆ ಆತನು ಹಣೆ ಬರಹ ಅಂಥೇಳಿ ಅದರ ಅರ್ಥ ಕೊಡ್ತದೆ. ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಭಕ್ತರು ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಏನಂತಂದರೆ ಅದೃಷ್ಟವಂತ ಅಂಥೇಳಿ ಕೂಡ ಅದನ್ನು ಹೆಸರಿಗೆ ಅವರು ಬದಲಾವಣೆ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಏನೇ ಆದರೂ ಕೂಡ ನಾವು ನೋಡ್ತೇವೆ, ತುಕೀಕ ಅಂತಕ್ಕಂಥ ಹೆಸರಿಗೆ ನಾವು ನೋಡ್ತೇವೆ, ಆತನು ಹೆಸರಿಗೆ ತಕ್ಕಂತೆ ಆತನ ಜೀವಿತ, ಆತನ ನಂಬಿಕೆ ಬಹಳ ವ್ಯತ್ಯಾಸಕರವಾಗಿರೋದ್ರಿಂದ ನಾವು ನೋಡ್ತೇವೆ ಬಹಳಷ್ಟು ಜನ ಏನು ತಿಳ್ಕೊಳ್ತಾರಪ್ಪ ಅಂತಂದರೆ, ಈ ಹಣೆ ಬರ ಅಂತಂದರೆ ದೇವರ ಹಣೆ ದೇವರೇ ಇದನ್ನು ಬರೆದಿದ್ದಾನ್ರಿ, ದೇವರೇ ನಮ್ಮ ಹಣೆ ಬರ ಹಿಂಗೆ ಬರೆದಿದ್ದಾನ್ರಿ, ದೇವರೇ ಹೀಗೆ ನಮ್ಮ ಜೀವನ ಹಿಂಗೆ ಆಗ್ಬೇಕಂತ ಬರೆದಿದ್ದಾನ್ರಿ, ದೇವರೇ ನಮ್ಮ ಜೀವಿತದಾಗೆಲ್ಲ ಇಂಥ ಘಟನೆಗಳು ಜರಬೇಕಂತೇಳಿ ಬರೆದಿದ್ದಾನಂತೇಳಿ ಅನೇಕರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಹಣೆ ಬರಹದ ಮೇಲೆ ಏನದಪ್ಪ ಅಂತಂದರೆ ಇದೆಲ್ಲ ಕೂಡ ತಮ್ಮ ಜೀವಿತದಲ್ಲಿ ಏನೇ ಸಂಗತಿಗಳು ಜರಿದು ಕೂಡ ಇದೆಲ್ಲ ದೇವರೇ ಕಾರಣ, ದೇವರೇ ಬರ್ದಾನಂಥೇಳಿ ಇವತ್ತು ಅನೇಕರು ಹಣೆ ಬರ ಎಂಬುದಾಗಿ ಹೇಳುವಂಥ ಮಾತು ನಾವು ಭಾಳಷ್ಟು ಸರ್ವಸಾಮಾನ್ಯವಾಗಿ ಕೇಳ್ತೀವಿ. ಆದರೆ ನಾವು ನೋಡ್ತೀವಿ, ತುಕೀಕ ಅಂತಂದರೆ, ಹಣೆ ಬರ ಅಂತಂದರೆ ವಿಧಿರಾತ ಅಂತೇಳಿ ಆತನ ಹೆಸರಿನ ಅರ್ಥ ಇದ್ದರೂ ಕೂಡ ನಾವು ನೋಡ್ತೇವೆ ಆತನ ಜೀವಿತ ಯಾವ ರೀತಿಗೆ ಅದ್ಭುತಕರವಾಗಿತ್ತು, ಯಾವ ರೀತಿಗೆ ಸೇವೆಯಲ್ಲಿ ಮಹಿಮೆಕರವಾಗಿತ್ತು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಈ ಹಣೆ ಬರ ಅಂತಂದಮೇಲೆ ನಾವು ನೋಡ್ತೇವೆ, ಮೊನ್ನೆ ಒಬ್ಬ ಫೇಸ್ಬುಕ್ನಲ್ಲಿ ಒಬ್ಬ 16 ವರ್ಷದ ಹುಡುಗಿ ಏನು ಮಾಡಿದಾಳಪ್ಪ ಅಂತಂದರೆ, ಫೇಸ್ಬುಕ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಆಕೆ ಲವ್ ಮಾಡಿದಾಳೆ ಅಂತೇಳಿ, ಫೇಸ್ಬುಕ್ನಲ್ಲಿ ಪ್ರೀತಿ ಮಾಡಿ, ಫೇಸ್ಬುಕ್ನಲ್ಲಿ ಲವ್ ಮಾಡಿ ಆಕೆ ತನ್ನ ಊರು, ತನ್ನ ಮನೆ, ತನ್ನ ತಂದೆ ತಾಯಿ ಎಲ್ಲವನ್ನು ಬಿಟ್ಟು ನಾವು ನೋಡ್ತೀವಿ ರಾಜಸ್ಥಾನಕ್ಕೆ, ಆ ವ್ಯಕ್ತಿ ಎಲ್ಲಿರ್ತಾನೆ ಅಲ್ಲಿ ರಾಜಸ್ಥಾನಕ್ಕೆ ಹೋಗಿ ಆ ವ್ಯಕ್ತಿಯನ್ನು ಮದುವೆ ಮಾಡ್ಕೊಳ್ಬೇಕು, ಆತನ ಜೊತೆ ಸಂತೋಷವಾಗಿರ್ಬೇಕಂತೇಳಿ ಒಬ್ಬ 16 ವರ್ಷದ ಹುಡುಗಿ ಮನೆ ಬಿಟ್ಟು, ತಂದೆ ತಾಯಿ ಬಿಟ್ಟು, ಊರು ಬಿಟ್ಟು, ಓದು ಬರಬಿಟ್ಟು ಎಲ್ಲ ರಾಜಸ್ಥಾನಕ್ಕೆ ಹೋಗಿ ಯಾವಾಗ ಅಲ್ಲಿ ಫೇಸ್ಬುಕ್ನಲ್ಲಿ ನೋಡುವಂಥ ವ್ಯಕ್ತಿಯನ್ನು ಆಕೆ ನೋಡ್ತಾಳೋ ಆವಾಗ ಆತನ ವಯಸ್ಸು 52 ವಯಸ್ಸು ಇರ್ತದೆ ಅಂತೇಳಿ. ಯಾವಾಗ ಆ ಒಂದು ವಿಷಯ ಆಕೆ ನೋಡ್ತಾಳೋ, ಆ ವ್ಯಕ್ತಿಯನ್ನು ನೋಡ್ತಾಳೋ, ಆ ಫೇಸ್ಬುಕ್ನಲ್ಲಿ ನೋಡಿದಂಥ ಚೆಹರೆ, ಆ ಫೇಸ್ಬುಕ್ ನೋಡಿದಂಥ ಫೋಟೋ, ಆ ಏಜು ಯಾವಾಗ ಹೋಗಿ ಕಣ್ಣಾರೆ ನೋಡ್ತಾಳೋ ಆವಾಗ ಬಹಳ ಆಶ್ಚರ್ಯಾಗಿ ಏನು ಮಾಡ್ತಾಳಪ್ಪ ಅಂತಂದರೆ, ಆಕೆ ತಿರುಗಿ ಏನದಪ್ಪ ಅಂತಂದರೆ ಸ್ವಂತ ತನ್ನ ಊರಿಗೆ ಬರಬೇಕು, ತಂದೆ ತಾಯಿಗಳ ಹತ್ರ ಬರಬೇಕಂತೇಳಿ ಪ್ರಯತ್ನ ಮಾಡ್ತಾಳೆ. ಪ್ರಯತ್ನ ಮಾಡಿದ್ರೆ ಆಕೆಗೆ ಬರೋದಕ್ಕೋಸ್ಕರವಾಗಿ ಕಾಸು ಕೂಡ ಇರೋಂಗಿಲ್ಲ, ಬಸ್ ಚಾರ್ಜು, ಟ್ರೈನ್ ಚಾರ್ಜು ಕೂಡ ಇರೋಂಗಿಲ್ಲ ಆಕೆಗೆ ಬರ್ಲಕ್ಕೆ. ಇನ್ನೇನಪ್ಪ ಅಂಥೇಳಿ ಆಕೆಗೆ ಇನ್ನೇನು ಆತ್ಮಹತ್ಯೆನ ಗತಿ ಅಂತೇಳಿ ಆಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಆತ್ಮಹತ್ಯೆ ಮಾಡೋದಕ್ಕೋಸ್ಕರ ಒಂದು ಸಲ ಪ್ರಯತ್ನ ಮಾಡ್ತಾಳೆ. ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈ ಪೊಲೀಸ್ನವ್ರ ಕೈಗೆ ಸಿಕ್ಬಿಡ್ತಾಳೆ. ಆ ಪೊಲೀಸ್ನವರು ಏನು, ಎಂತ, ಎಲ್ಲಿ, ನಿನ್ನ ಹೆಸರೇನು, ಯಾವ ಊರು ಅಂತೇಳಿ ಕೇಳಿ ಆಕೆಗೆ ತಿರುಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವ್ರ ಊರಿಗೆ, ಅವ್ರ ತಂದೆ ತಾಯಿಗಳ ಹತ್ರ ಪೊಲೀಸ್ನವ್ರು ತೆಗೆದುಕೊಂಡು ಬರ್ತಾರೆ. ಬಂದಾಗ ಆ ತಂದೆ ತಾಯಿಗಳು ಏನು ಮಾಡ್ತಾರಪ್ಪ ಅಂತಂದರೆ, ನೀನು ನಮ್ಮ ಮರ್ಯಾದೆ ತೆಗೆದಿದ್ದರಿಂದ, ನೀನು ನಮ್ಮ ಮಾತನ್ನು ಕೇಳದಿರೋದ್ರಿಂದ, ನೀನು ಇಂಥ ಅನಿಷ್ಟ ಕೆಲಸ ಮಾಡಿದ್ದರಿಂದ ನಮ್ಮ ಮನೆಯಲ್ಲಿ ನಿನಗೆ ಸ್ಥಳ ಇಲ್ಲ ಅಂತೇಳಿ ಮನೆಯಿಂದ ಆಕೆಗೆ ಹೊರಗಡೆ ಹಾಕಿದ ಮೇಲೆ ತಿರುಗಿ ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತಂದರೆ
ತಿರುಗಿ ಏನು ಮಾಡ್ತಾರಂದರೆ ಮನೆಯಲ್ಲಿ ಆಕೆ ಹೊರಗಡೆ ಹಾಕಿದ್ದಾರೆ, ಇನ್ನು ಆಕೆಗೆ ಒಂದು ಲೈಫ್ ಕೊಡಬೇಕು ಅಂಥೇಳಿ ಮತ್ತೆ ತಿರುಗಿ ಆಕೆ ಒಂದೇಳಿ ಆತ್ಮಹತ್ಯೆ ಮಾಡ್ಕೊಂಡಾಳು ಅಂಥೇಳಿ ತಿರುಗಿ ಆಕೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಮಹಿಳಾ ಕೇಂದ್ರದಲ್ಲಿ ತಂದು ಏನು ಮಾಡ್ತಾರಪ್ಪ ಅಂತಂದರೆ ಆಕೆಗೆ ಅಲ್ಲಿ ಪೋಷಣೆ ಕೊಡ್ತಾರಂತೇಳಿ. ಯಾವಾಗ ಮಹಿಳಾ ಕೇಂದ್ರದಲ್ಲಿ ಬಂದು ಆಕೆ ಪೋಷಣೆ ಹೊಂದೋದ ಸಂದರ್ಭದಲ್ಲಿ ಆಕೆ ತನ್ನ ಫೇಸ್ಬುಕ್ನಲ್ಲಿ ತಿರುಗೊಂದು ಪೋಸ್ಟ್ ಹಾಕ್ತಾಳೆ. ಏನು ಪೋಸ್ಟ್ ಹಾಕ್ತಾಳಪ್ಪ ಅಂತಂದರೆ, ಇದು ನನ್ನ ಹಣೆ ಬರ ಅಂತ. ಯಾವುದಂತ ರೀ? ಯಾವುದಂತ? ಇದು ಏನದ? ಇದು ನನ್ನ ಹಣೆ ಬರ ಅಂತ. ಇದು ಹಣೆ ಬರ ದೇವ್ರು ಬರ್ದಾನೇನ್ರಿ? ಆಕೆನ ಹಣೆ ಬರ ಹಿಂಗೆ ಆಗ್ಬೇಕಂತ ದೇವ್ರು ಬರ್ದಾನ? ಇಲ್ಲ. ನಾವು ನೋಡ್ತೀವಿ ಆಕೆಯಲ್ಲಿರುವಂಥ ಅನೇಕ ಆಸೆ ಪಾಸೆಗಳಿಗೆ ಆಕೆ ಒಳಗಾಗಿ ನಾವು ನೋಡ್ತಿದ್ದೇವೆ. ಆಕೆ ಸ್ವಂತ ಪ್ರಯತ್ನದಿಂದ, ಸ್ವಂತ ಆಲೋಚನೆಯಿಂದ, ಸ್ವಂತ ನಿರ್ಣಯದಿಂದ, ಸ್ವಂತ ತೀರ್ಮಾನದಿಂದ ಈ ಕೆಲಸವನ್ನು ಮಾಡಿ ಕೊನೆಗೆ ಆಕೆ ಹೇಳುವಂಥ ಮಾತೇನಪ್ಪ ಅಂತಂದರೆ ಎಲ್ಲರಿಗೆ ಇದು ನನ್ನ ಹಣೆ ಬರ ನೋಡ್ರಿ ಹೆಂಗದ ಅಂತೇಳಿ. ಸೊ ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ತುಕಿಕಿನ ವಿಷಯದಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ಆತನ ಹೆಸರು ತುಕಿಕ್ ಅಂತಂದರೆ ವಿಧಿ ಬರಹ ಅಂತೇಳಿ ಆತನ ಹೆಸರಿದ್ದರೂ ಕೂಡ ಆತನ ಜೀವಿತಕ್ಕೂ ಹೆಸರಿಗೂ ಎಷ್ಟು ಒಂದು ವ್ಯತ್ಯಾಸ ಇದೆಯಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಈ ತುಕಿಕಿನ ವಿಷಯದಲ್ಲಿ ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಕೊಲೊಸ್ಸೆ ಪತ್ರಿಕೆ 4:7 ಅಪೊಸ್ತಲನಾದ ಪೌಲನಿಗೆ ಇಂಥ ಸೇವೆಯಲ್ಲಿ ಸಹಕರಿಸುವಂಥ ವ್ಯಕ್ತಿಗಳು ಎಲ್ಲಿ ಸಿಕ್ಕಿದ್ದಾರೋ ಗೊತ್ತಿಲ್ಲ. ಆದರೆ ಅಪೊಸ್ತಲನಾದ ಪೌಲನ ಜೊತೆ ಸಹಕರಿಸಿ ಸೇವೆ ಮಾಡಿದಂಥ ಏನು ಒಂದು ಟೀಮ್ ಇದೆ, ಈ ಒಂದು ವೃಂದ ಇದೆ, ಈ ಒಂದು ಗುಂಪಿದೆ, ಆತನ ಜೊತೆಗೂಡಿ ಆತನಿಗೆ ಸಹಕಾರಿಯಾಗಿ ಕೆಲಸ ಮಾಡಿದಂಥವ್ರ ಜೀವಿತ ಒಂದು ವೇಳೆ ಸತ್ಯವೇದದಲ್ಲಿ ಧ್ಯಾನ ಮಾಡ್ತಾ ಹೋದರೆ ಬಹಳ ಅದ್ಭುತಕರವಾಗಿ, ಬಹಳ ರಮ್ಯಕರವಾಗಿ, ಬಹಳ ಮಹಿಮೆಕರವಾಗಿ ಕಾಣ್ತದೆ ಅಂತೇಳಿರಿ. ಅಲ್ಲೆಲೂಯಾ. ಅದನ್ನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ. ಈ ತುಕಿಕನು ಇಷ್ಟೊಂದು ನಾವು ನೋಡ್ತೇವೆ. ಪೌಲನಲ್ಲಿ ಹೇಳ್ತಾ ಇದ್ದೇನೆ, ನಂಬಿಗಸ್ತನ ಅಂತ ನನ್ನ ಜೊತೆ ದಾಸನು, ನನ್ನ ಜೊತೆ ಸೇವಕನೆಂಬುದಾಗಿ ಈ ತುಕಿಕನ ಕುರಿತು ನಾವು ನೋಡ್ತಿದ್ದೇವೆ. ಈ ಅಪೊಸ್ತಲನಾದ ಪೌಲನು ಇಷ್ಟೊಂದು ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ, ಈ ತುಕಿಕನ ಕುರಿತು ಇಷ್ಟೊಂದು ನಂಬಿಕೆ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಈ ತುಕಿಕನು ದೇವರಿಗೆ ಇಷ್ಟೊಂದು ನಮ್ರನಾಗಿ, ದೀನನಾಗಿ, ದೇವರನ್ನು ತಿಳ್ಕೊಂಡು ಸುವಾರ್ತೆಯನ್ನು ನಂಬಿ ರಕ್ಷಣೆ ಹೊಂದಿ, ಮತ್ತು ಈ ಅಪೊಸ್ತಲನಾದ ಪೌಲನಿಗೆ ಆತನು ಹೇಗೆ ಪರಿಚಯ ಆದನು, ಈ ತುಕಿಕನ ಅಪೊಸ್ತಲನಾದ ಪೌಲನಿಗೆ ಹೇಗೆ ಸಿಕ್ಕಿದನು ಮತ್ತು ಹೇಗೆ ಪರಿಚಯ ಆದನು, ಮತ್ತು ಆತನು ಎಲ್ಲಿ ಹೇಗೆ ಜನ್ಮ ತಾಳಿದನು ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ನೋಡೋದಾದರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಈತನ ಹೆಸರು ಮೊಟ್ಟ ಮೊದಲದಾಗಿ ನಾವು ನೋಡ್ತೇವೆ ಕೊಲೊಸ್ಸೆ ಪತ್ರಿಕೆ 4 ಈತನ ಹೆಸರು, ಈತನ ಸೇವೆ, ಈತನ ನಂಬಿಗಸ್ತಿಕೆ ಸಾಕ್ಷಿ ರೂಪದಲ್ಲಿ ನೋಡ್ತಿದ್ದೇವೆ. ಆದರೆ ಈತನ ಒಂದು ಹುಟ್ಟು ಎಲ್ಲಿ ಎಂಬುದನ್ನು ನೋಡುತ್ತಾ ಸಂದರ್ಭದಲ್ಲಿ ಈತನ ಒಂದು ಸೇವಾ ಜೀವಿತದಲ್ಲಿ ಆತನು ಹೊಸದಾಗಿ ಹುಟ್ಟಿರುವಂಥದ್ದು ಎಲ್ಲಿ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಬನ್ನಿ ಎಲ್ಲರೂ ಕೂಡ ಅಪೊಸ್ತಲ ಕೃತ್ಯಗಳು 20ನೇ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸೋದಾದರೆ ನಾವು ನೋಡ್ತೇವೆ. ಅಲ್ಲಿ ಬಹಳ ಅದ್ಭುತವಾದ ರೀತಿಯಿಂದ ತುಕಿಕನ ಕುರಿತು ನಾವು ಕೆಲವೊಂದು ವಿಷಯಗಳನ್ನು ನೋಡ್ತೇವೆ. ಬನ್ನಿ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 4ನೇ ವಚನ. ದಯವಿಟ್ಟು ಯಾರಾದರೂ ಬರೋದರ ಗಟ್ಟಿಯಾಗಿ 4ನೇ ವಚನ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 4ನೇ ವಚನ. ಪುರ್ರನ ಮಗನಾದ ಬೇರೋಯ ಪಟ್ಟಣದ ಸೋಪುತ್ರನು ಥೆಸಲೋನಿಕದವರಲ್ಲಿ ಅರಿಸ್ತಾರ್ಕನು, ಸೆಂಕದವನು, ದರ್ಬೆ ಪಟ್ಟಣದ ಗಾಯನು, ತಿಮೋತಿಯನು, ಆಸ್ಯ ಸೀಮೆಯವರಲ್ಲಿ ತುಕೀಕನು, ತ್ರೋಫಿಮನು ಆಸ್ಯ ಸೀಮೆಯವರಿಗೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ತುಕಿಕನು ಎಲ್ಲಿ ಆತನು ಇರ್ತಾನೆ, ತುಕಿಕನ ಜನ್ಮ ಎಲ್ಲಿ ಎಂಬುದಾಗಿ, ತುಕಿಕನ ಒಂದು ಪ್ರಾಂತ ಯಾವುದು, ಆತನಿರುವಂಥ ಊರು ಯಾವುದೇ ನೋಡ್ತಂಬಳಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 4ನೇ ವಚನದಲ್ಲಿ ತುಕಿಕನು ಅಸ್ಯ ಸೀಮೆಯಲ್ಲಿರುವಂಥವನಾಗಿದ್ದಾನೆ, ಅಸ್ಯ ಪ್ರಾಂತದಲ್ಲಿದ್ದಾನೆ, ಮಧ್ಯೆ ಏಷ್ಯಾ ಪ್ರಾಂತದಲ್ಲಿ ಇರುವಂಥ ವ್ಯಕ್ತಿ ಈತನಾಗಿದ್ದಾನೆ ಎಂಬುದು ನೋಡ್ತೇವೆ. ಹಾಗಾದರೆ ಈ ತುಕಿಕನು ಏಷ್ಯಾ ಪ್ರಾಂತದಲ್ಲಿರುವಂಥ ಈತನು, ಅಸ್ಯ ಸೀಮೆಯಲ್ಲಿರುವಂಥ ಈತನು ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನಿಗೆ ಹೇಗೆ ಪರಿಚಯ ಆದನು, ಅಪೊಸ್ತಲನಾದ ಪೌಲನಿಗೆ ಈತನು ಎಲ್ಲಿ ಸಿಕ್ಕಿದನು, ಎಲ್ಲಿ ಸಿಕ್ಕ ಮೇಲೆ ಈತನಿಗೆ ಇಷ್ಟೊಂದು ಅದ್ಭುತವಾದಂಥ ಸಹಕಾರಿಯಾಗಿ ಸೇವೆಯಲ್ಲಿ ಆತನು ನಿಂತನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಈ ತುಕಿಕನು ಎಲ್ಲಿ ಪೌಲನಿಗೆ ಸಿಕ್ಕನು, ಆತನು ಎಲ್ಲಿ ಜನ್ಮ ತಾಳಿದನು, ಎಲ್ಲಿ ಆತನು ಹುಟ್ಟಿದನೆಂಬುದಾಗಿ ನಾವು ಇದೇ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ ನೋಡುವಂಥ ಸಂದರ್ಭದಲ್ಲಿ ನೋಡ್ರಿ. ದಯವಿಟ್ಟು ಈತನು ಎಲ್ಲಿ ಸಿಗ್ತಾನೆ ಎಂಬುದನ್ನು ನೋಡೋ ಸಂದರ್ಭ 19ನೇ ಅಧ್ಯಾಯ 22ನೇ ವಚನ. ಯಾರಾದರೂ ಒಬ್ಬರು ಓದ್ತಿರಮ್ಮ? ತುಕೀಕನು ಅಪೊಸ್ತಲನಾದ ಪೌಲನಿಗೆ ಎಲ್ಲಿ ಸಿಕ್ಕಿನಿಂಥ ಅದ್ಭುತವಾದಂಥ ವ್ಯಕ್ತಿ. ಆದರೆ
ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋತಿಯನನ್ನು, ಎರಸ್ತನನ್ನು ಮೆಕ್ಕೆದೋನಕ್ಕೆ ಕಳುಹಿಸಿ ತಾನು ಅಸ್ಯ ಸೀಮೆಯಲ್ಲಿ ನಾವು ನೋಡ್ತಿದ್ದೇವೆ. ಪೌಲನು ಸುವಾರ್ತೆ ಸಾರ್ತಾ ಆತನು ನೋಡ್ತೇವೆ ಆ ತಿಮೋತಿಯನನ್ನು ಮತ್ತು ಎರಸ್ತನನ್ನು ಆತನು ಮೆಕ್ಕೆದೋನಕ್ಕೆ ಕಳಿಸಿ ನಾವು ನೋಡ್ತೇವೆ. ಸ್ವಲ್ಪ ಕಾಲ ಪೌಲನು ಎಲ್ಲಿ ನಿಂತ ನಂತರ ಆತನು ಅಸ್ಯ ಸೀಮೆಯಲ್ಲಿ ಏನು ಮಾಡಿದನಂತ, ಸ್ವಲ್ಪ ದಿನ ಇಲ್ಲಿ ಇರಬೇಕಂತೇಳಿ ನಾವು ನೋಡ್ತೇವೆ. ಎರಸ್ತನನ್ನು ತಿಮೋತಿನನ್ನು ಮೆಕ್ಕೆದೋನಕ್ಕೆ ಕಳಿಸಿ ನಾವು ನೋಡ್ತೇವೆ ಅಸ್ಯ ಸೀಮೆಯಲ್ಲಿ ಸ್ವಲ್ಪ ಕಾಲ ಕಳಿಬೇಕಂತೇಳಿ ಅಪೊಸ್ತಲ ಪೌಲನು ಆ ಅಸ್ಯ ಸೀಮೆಯಲ್ಲಿ ಯಾವಾಗ ನಿಂತನೋ ಅಲ್ಲಿ ಅಸ್ಯ ಸೀಮೆಯಲ್ಲಿ ಪೌಲನು ನಿಂತು ಕಾಲ ಕಳೆದಂಥ ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಈ ತುಕಿಕನು ಪೌಲನಿಗೆ ಸಿಗ್ತಾನಂತೇಳಿ. ಹಲ್ಲೆಲೂಯಾ. ಎಲ್ಲಿ ಸಿಗ್ತಾನೆ ಈತನು? ಅಸ್ಯ ಸೀಮೆಯಲ್ಲಿ ಪೌಲನು ಸ್ವಲ್ಪ ದಿನ ಇರಬೇಕಿಲ್ಲಿ, ಸ್ವಲ್ಪ ದಿನ ಇದ್ದು ಇಲ್ಲಿ ಜನರಿಗೆ ಸುವಾರ್ತೆ ಹೇಳಬೇಕಿಲ್ಲಿ, ಇಲ್ಲಿನ ಜನರಿಗೆ ಸತ್ಯವನ್ನು ಬಿತ್ತಬೇಕಂತೇಳಿ ಈ ಪೌಲನು ಯಾವಾಗ ತಿಮೋತಿನ ಎರಸ್ತನನ್ನು ಬೇರೆ ಸ್ಥಳಕ್ಕೆ ಕಳಿಸಿ ಆತನ ಅಸ್ಯ ಸಮಯದಲ್ಲಿ ಕೆಲವು ದಿನಗಳು ಯಾವಾಗ ನಿಲ್ಲುತ್ತಾನೋ ಆ ನಿಂತಹ ದಿನಗಳಲ್ಲಿ ಆ ನಿಂತಹ ಸ್ಥಳದಲ್ಲಿ ಈ ಅದ್ಭುತವಾದಂಥ ತುಕಿಕನು ಸೇವೆಯಲ್ಲಿ ಜೊತೆಯಾಗಿ ಸಹಕಾರಿಗೆ ಸೇವೆ ಮಾಡಿದಂಥ ವ್ಯಕ್ತಿ ಆತನಿಗೆ ಸಿಗ್ತಾನೆ ಅಂತೇಳಿ. ಸಿಕ್ಕ ಮೇಲೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ತುಕಿಕನು ಅಸ್ಯ ಸೀಮೆಯಲ್ಲಿ ಸಿಕ್ಕನಪ್ಪ ಅಂತಂದರೆ ಆತನು ಎಲ್ಲಿ ಜನ್ಮ ತಾಳಿದನು, ಆತನಿಗೆ ತರಬೇತಿ ಎಲ್ಲಾಯಿತು, ಸೇವೆಯಲ್ಲಿ ಇಷ್ಟೊಂದು ಸಹಕರಿಸಲು ಆತನು ಯಾವ ರೀತಿ ಎಂಥದ್ರಲ್ಲಿ ಆತನ ರಕ್ಷಣೆ ಹೊಂದಿದನು, ಎಂಥ ಪರಿಸ್ಥಿತಿಯಲ್ಲಿ ಆತನು ದೇವರನ್ನು ಅಂಗೀಕರಿಸಿದ ನಿಮಗೆ ನಾವು ನೋಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರಾದರೂ ಓದ್ರಿ ತುಕಿಕನು ಎಲ್ಲಿ ಜನ್ಮ ತಾಳಿದನೋ, ಆತನು ಯಾವ ರೀತಿಗೆ ಬೆಳೆದನು, ಎಂಥ ಸಮಯದಲ್ಲಿ ಎಂಥ ವಾತಾವರಣದಲ್ಲಿ ಆತನು ಬೆಳೆದನೆಂಬುದಾಗಿ ನಾವು ಈ ಸಮಯದಲ್ಲಿ 28ನೇ ವಚನ ಓದಮ್ಮ. ಅದೇ 19ನೇದೇ 28ನೇ ವಚನ ಓದು. ಈ ಮಾತುಗಳನ್ನು ಕೇಳಿ ಕೋಪಾಕ್ರಾಂತರಾಗಿ ಎಫೆಸ್ಯದವರ ಅರ್ತೆಮಾದೇವಿ ಮಹಾದೇವಿ ಎಂದು ಅರ್ಭಟಿಸಿದರು. ಆಗ ಊರೆಲ್ಲ ಗಲಿಬಿಲಿಯಾಯಿತು. ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯವರಾಗಿದ್ದ ಮೊಕ್ಕೆದೋನದ ಗಾಯನನ್ನು ಅರಿಸ್ತಾರಕನನ್ನು ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕದ ಶಾಲೆಯೊಳಗೆ ನುಗ್ಗಿದರು. ಪೌಲನು ಜನರೊಳಗೆ ಹೋಗಬೇಕೆಂದಿದ್ದಾಗ ಶಿಷ್ಯರು ಅವನನ್ನು ಬಿಡಲಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿದರ ಮಕ್ಕಳೇ, ಈ ಒಂದು ತುಕಿಕನು ಎಲ್ಲಿ ಜನ್ಮ ತಾಳ್ದನಪ್ಪ ಅಂತಂದರೆ, ಈ ತುಕಿಕನು ಪೌಲನಿಗೆ ಎಲ್ಲಿ ಸಿಕ್ಕನಪ್ಪ ಅಂತಂದರೆ, ಈ ತುಕಿಕನು ಅದ್ಭುತವಾದ ರೀತಿಯಿಂದ ಪೌಲನಿಗೆ ಸಹಕಾರಿಯಾದಂಥ ವ್ಯಕ್ತಿ ಎಲ್ಲಿ ಆತನು ಬೆಳೆದನು, ಎಲ್ಲಿ ಆತನು ಸಿಕ್ಕನಪ್ಪ ಅಂತಂದರೆ ಗಲಭೆಗಳ ಮಧ್ಯದಲ್ಲಿ ಪೌಲನಿಗೆ ಸಿಕ್ಕನಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಸ್ಯ ಸೀಮೆಯಲ್ಲಿ ಕೆಲವು ದಿವಸ ಇರಬೇಕೆಂಬುದಾಗಿ ಪೌಲನು ನಿಂತು ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಅಲ್ಲಿ ಅದ್ಭುತವಾದ ರೀತಿಯಿಂದ ತುಕಿಕನು ರಕ್ಷಣೆ ಹೊಂತಾನೆ. ತುಕಿಕನು ಪೌಲನಿಗೆ ಸಿಗ್ತಾನೆ ಅಸ್ಯ ಸೀಮೆಯಲ್ಲಿ. ಸಿಕ್ಕ ಮೇಲೆ ಆತನ ಜೀವನ ಹೆಂಗಿತ್ತಪ್ಪ ಅಂತಂದರೆ, ಆತನ ಬದುಕು ಹೆಂಗಿತ್ತಪ್ಪ ಅಂತಂದರೆ, ವಿಶ್ವಾಸದ ಜೀವಿತ ಹೆಂಗಿತ್ತಪ್ಪ ಅಂತಂದರೆ, ಏನಾದರೂ ಅಲ್ಲಿ ಆತನಿಗೆ ಸಹಕಾರ ಸಿಗುವಂಥದ್ದು, ಏನಾದರೂ ಆದರಣೆ ಸಿಗುವಂಥದ್ದು, ಏನಾದರೂ ಆಶೀರ್ವಾದ ಸಿಗುವಂಥದ್ದು ಅಲ್ಲಿ ಏನಾದರೂ ಇತ್ತಪ್ಪ ಅಂತಂದರೆ ಅದು ಯಾವುದಿಲ್ಲ. ನಾವು ನೋಡ್ತೇವೆ ತುಕಿಕನು ರಕ್ಷಣೆ ಹೊಂದಿದ ತಕ್ಷಣ, ತುಕಿಕನು ಪೌಲನ ಮಾತನ್ನು ಕೇಳಿ ರಕ್ಷಣೆ ಹೊಂದಿದ ತಕ್ಷಣ ಆತನಿಗೆ ಎದುರಂಥ ಸಮಸ್ಯೆ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಎಫೆಸ್ಯ ಪಟ್ಟಣದಲ್ಲಿ ಅರ್ತೆಮಾದೇವಿ ಮಹಾದೇವಿ ಅಂತೇಳಿ ದೊಡ್ಡ ಗಲಭೆ ಉಂಟಾಗಿ ದೊಡ್ಡ ಒಂದು ಅಲ್ಲಿ ಗಲಾಟೆ ಪ್ರಾರಂಭ ಆಯ್ತು ಅಂತೇಳ್ರಿ. ಎಂಥ ಗಲಾಟೆಪ್ಪ ಅಂತಂದರೆ ವಾಕ್ಯದಲ್ಲಿ ನೋಡ್ತಿದ್ದೀವಿ, ಆ ಪೂರ್ತಿ ಊರೇ ಏನಾಯ್ತಪ್ಪ ಅಂತಂದರೆ ಗಲಿಬಿಲಿಯಾಗಿ ಹೋಯ್ತು ಅಂತೇಳಿರಿ. ಪೌಲನನ್ನು ಹೊಡಿಬೇಕು, ಪೌಲನನ್ನು ಸಾಯಿಸಬೇಕು, ಯಾಕಂದರೆ ಈತನು ನಮ್ಮ ಅರ್ತೆಮಾದೇವಿಗೆ ಭಾಳಷ್ಟು ಅವಮಾನ ಮಾಡ್ತಾ ಇದ್ದಾನೆ. ನಾವು ತಲಾಂತರಗಳಿಂದ ಈ ಅರ್ತೆಮಾದೇವಿಯನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಅರ್ತೆಮಾದೇವಿ ನಮ್ಮ ದೇವರಲ್ಲ, ಇದು ದೇವರಲ್ಲ, ಇನ್ನೊಬ್ಬ ದೇವರು ಯೇಸು ದೇವರೆಂಬುದಾಗಿ ಆತನು ಪ್ರಚುರಪಡಿಸ್ತಾ ಇದ್ದಾನೆ ಅಂತೇಳಿ ಅಲ್ಲಿರುವಂಥ ಎಲ್ಲ ಜನರು ಸೇರಿ ಒಗ್ಗಟ್ಟಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಪೌಲನ ಮೇಲೆ ಬಿದ್ದು ನಾವು ನೋಡ್ತಿದ್ದೇವೆ ನಾಟಕದ ಶಾಲೆಯೊಳಗೆ ಆತನನ್ನು ನುಗ್ಗಿ ಹೊಡಿಬೇಕೆಂಬುದಾಗಿ ದೊಡ್ಡ ಊರೆಲ್ಲ ಗಲಭೆಲೆ ಆದಂಥ ಸಂದರ್ಭದಲ್ಲಿ ಆ ಗಲಭೆಗಳ ಮಧ್ಯದಲ್ಲಿ ನಾವು ನೋಡ್ತಿದ್ದೇವೆ ಈ ತುಕಿಕನು ಅಲ್ಲಿ ವಿಶ್ವಾಸದಲ್ಲಿ ಆತನು ಬೆಳೆದನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವಾಗ ಈ ತುಕಿಕನ ಜನ್ಮ ಎಲ್ಲಿ ತಾಳ್ತಪ್ಪ ಅಂತಂದರೆ
ತುಕಿಕನು ಎಲ್ಲಿ ಆತನ ಒಂದು ಸೇವಾ ಪ್ರಾರಂಭ ಆಯ್ತಪ್ಪ ಅಂತಂದರೆ ಶ್ರಮೆಗಳ ಮಧ್ಯದಲ್ಲಿ ಈತನು ಹುಟ್ಟದನಂತೇಳಿರಿ. ಅಲ್ಲೆಲ್ಲೇ ಶ್ರಮೆಗಳ ಮಧ್ಯದಲ್ಲಿ, ಶ್ರಮೆಗಳ ಅನುಭವ ಮೂಲಕವಾಗಿ ನಾವು ನೋಡ್ತಿದ್ದೇವೆ. ಅನೇಕ ಗಲಿಬಿಲಿಗಳ ಮಧ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ತುಕಿಕನ ರಕ್ಷಣೆ ಹೊಂದಿದ ತಕ್ಷಣವೇ ಆತನ ಎಂಥ ವಾತಾವರಣದಲ್ಲಿ ಬೆಳೆದನಪ್ಪ ಅಂತಂದರೆ, ಎಂಥ ಪರಿಸ್ಥಿತಿಯಲ್ಲಿ ತುಕಿಕನ ಬೆಳೆದನಪ್ಪ ಅಂತಂದರೆ ನಾವು ನೋಡ್ತೇವೆ. ಗಲಭೆಗಳ ಮಧ್ಯದಲ್ಲಿ, ಶ್ರಮೆಗಳ ಮಧ್ಯದಲ್ಲಿ ಊರೆಲ್ಲ ಪೂರ್ತಿ ಗದ್ದಲವಾಗಿ ಪೌಲನನ್ನು ಹೊಡಿಬೇಕೆಂಬುದಾಗಿ ಊರೆಲ್ಲ ಸೇರಿ ಅಲ್ಲಿ ಭಯಂಕರವಾದಂಥ ದೊಂಬೆ ಎದ್ದಿದ್ದ ಸಂದರ್ಭದಲ್ಲಿ ನಾವು ನೋಡ್ತೇವೆ. ತುಕಿಕನ ನಾವು ನೋಡ್ತೇವೆ ಆ ಶ್ರಮೆಗಳ ಮಧ್ಯದಲ್ಲಿ ಆತನು ಜನ್ಮ ತಾಳದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಅಲ್ಲೆಲ್ಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ತುಕಿಕನ ಒಂದು ವಿಶ್ವಾಸ ಜೀವಿತ ಎಷ್ಟೊಂದು ಅಮೂಲ್ಯವಾಗಿದೆಯಪ್ಪ ಅಂತಂದರೆ, ಎಷ್ಟೊಂದು ಶ್ರೇಷ್ಠವಾಗಿದೆಯಪ್ಪ ಅಂತಂದರೆ, ಇವತ್ತು ಯಾರಾದರೂ ವಿಶ್ವಾಸಿ ಮಕ್ಕಳಿಗೆ ನೀವು ಎಂಥ ಪರಿಸ್ಥಿತಿಗಳಲ್ಲಿ ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ನೀವು ಕೇಳೋದಾದರೆ, ಇವತ್ತು ಭಾಳಷ್ಟು ಜನ ಸಾಕ್ಷಿ ಹೇಳ್ತಾರಪ್ಪ ಅಂತಂದರೆ, ಬ್ರದರ್, ಅಣ್ಣ, ಪಾಸ್ಟ್ರೇ, ನಮಗೆ ಇಂಥ ರೋಗ ಇತ್ತು, ಆ ರೋಗ ನಮಗೆ ಬಂದಿದ್ದರಿಂದ ನಾವು ದೇವರನ್ನು ನಂಬಿದೆವು, ಯೇಸುವನ್ನು ನಂಬಿದ್ದೀವಿ, ಅದಕ್ಕೆ ನಾವು ಇವತ್ತು ದೇವರಲ್ಲಿ ನಿಂತಿದ್ದೀವಿ ಎಂಬುದಾಗಿ ಅವ್ರು ಹೇಳ್ತಾರೆ ಅಂತೇಳಿ. ಇನ್ನೊಬ್ಬರು ಯಾರನ್ನಾದರೂ ಕೇಳ್ರಿ, ನಮಗೆ ಕೆಲಸ ಇರಲಿಲ್ಲ, ನಮಗೆ ತುಂಬ ನಾವು ಜಾಬ್ಲೆಸ್ ಆಗಿದ್ದೀವಿ, ಅಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ನಂಬಿದ ಮೇಲೆ ನಮಗೆ ದೇವರು ಜಾಬ್ ಕೊಟ್ಟನು, ಉದ್ಯೋಗ ಕೊಟ್ಟನು, ಅದಕ್ಕೆ ನಾವು ಏನಾಗಿದ್ದೀವಪ್ಪ ಅಂತಂದರೆ ಕ್ರಿಸ್ತನಲ್ಲಿ ದೇವರಲ್ಲಿ ನಾವು ನಿಂತಿದ್ದೀವಿ, ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಅದನ್ನು ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ. ಇದು ಭಕ್ತಿಗೆ, ಈ ಈ ಈ ಸ್ವಸ್ಥತೆಗಾಗಿ, ಈ ಒಂದು ದುಡ್ಡಿಗಾಗಿ, ಈ ಒಂದು ಆಶೀರ್ವಾದಕ್ಕಾಗಿ, ಈ ಒಂದು ಯಾವುದೇ ಲೋಕ ಸಂಬಂಧವಂಥ ಆಶೀರ್ವಾದಗಳಿಗಾಗಿ ಯಾರು ಭಕ್ತಿಯಲ್ಲಿ ಬಂದಿರ್ತಾರ ಅಂಥವ್ರು ಭಾಳಷ್ಟು ದಿನ ನಿಂದ್ರಾಗಿಲ್ಲ ಅಂತೇಳಿ. ಅಂಥ ಭಕ್ತಿ, ಅಂಥ ವಿಶ್ವಾಸ, ಅಂಥ ಕ್ರೈಸ್ತ ಜೀವಿತ ಯಾರಾದರೂ ನಂಬಿ ಒಂದು ವೇಳೆ ಬಂದಿರಪ್ಪ ಅಂತಂದರೆ, ಅವ್ರು ರಕ್ಷಣೆ ಹೊಂದಿದ್ರಪ್ಪ ಅಂತಂದರೆ, ಏನಾದರೂ ಒಂದು ಸ್ವಸ್ಥತೆ ಆಧಾರ ಮಾಡಿಕೊಂಡು, ಯಾವುದೋ ಒಂದು ಜಾಬ್ ಆಧಾರ ಮಾಡಿಕೊಂಡು, ಯಾವುದೋ ಒಂದು ಆಧಾರ ಮಾಡಿಕೊಂಡು ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ಬಂದು ಕ್ರೈಸ್ತರಿಗೆ ನಿಂತಿದ್ರಪ್ಪ ಅಂತಂದರೆ ಅದು ಸರಿಯಾದ ಭಕ್ತಿ ಅಲ್ಲ ಅಂತೇಳಿರಿ, ಅದು ಸರಿಯಾದ ವಿಶ್ವಾಸ ಅಲ್ಲ ಅಂತೇಳಿ. ಯಾಕಪ್ಪ ಅಂತಂದರೆ ರೋಗವಾಸಿಯಾಗಿದೆ ಅಂತೇಳಿ ಅವರು ಯೇಸುವನ್ನು ನಂಬಿದ ಮೇಲೆ ತಿರುಗಿ ಒಂದು ದಿವಸ ಮತ್ತೆ ತಿರುಗಿ ಲೋಕದಾಗಿರುವಾಗ ಒಂದು ಸಲ ರೋಗ ಬರ್ತದೆ ಅಂತೇಳಿ. ಇವತ್ತು ನಮಗೆ ಉದ್ಯೋಗ ಸಿಕ್ಕಿದೆ ಅಂತೇಳಿ ಇವತ್ತು ದೇವರನ್ನು ಸಂತೋಷದಿಂದ ಕೆಲವೊಬ್ಬರು ಸೇವಿಸ್ತಾ ಇರ್ಬೋದು, ಆದರೆ ತಿರುಗಿ ಆ ಉದ್ಯೋಗ ಹೋಗುವಂಥ ಅವಕಾಶ ಕೂಡ ಒಂದು ಸಲ ಬರ್ತದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಇಂಥ ಭಕ್ತಿ ಎಲ್ಲಾದರೂ ನಿಲ್ತದ್ರಿ? ಇಂಥ ಭಕ್ತಿವಂತರು ಎಲ್ಲಾದರೂ ನಿಲ್ತಾರ? ಸಾಧ್ಯನೇ ಇಲ್ಲ. ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ, ತುಕಿಕನ ಒಂದು ಜೀವಿತ ನೋಡುವಂಥ ಸಂದರ್ಭದಲ್ಲಿ, ತುಕಿಕನ ರಕ್ಷಣೆ ನೋಡುವಂಥ ಸಂದರ್ಭದಲ್ಲಿ, ತುಕಿಕನ ಯಾವ ರೀತಿ ಎಂಥ ಒಂದು ವಾತಾವರಣದಲ್ಲಿ ಆತನು ಬೆಳೆದ ನಮಗೆ ನೋಡುವಂಥ ಸಂದರ್ಭದಲ್ಲಿ ರಕ್ಷಣೆ ಹೊಂದುತ್ತಾ ಅಶ್ವ ಸೀಮೆಯಲ್ಲಿ ಪೌಲನಿಗೆ ಪರಿಚಯ ಆದ ತಕ್ಷಣವೇ ಆ ಊರಲ್ಲಿ ಎದ್ದಿರುವಂಥದ್ದು ದೊಂಬಿ ಮತ್ತು ಗಲಭೆ, ಭಯಂಕರವಾದಂಥ ಪರಿಸ್ಥಿತಿ, ಹೊಡೆದಾಟ, ಪೌಲನನ್ನು ಸೆರೆಮನೆಯಲ್ಲಿ ಹಾಕಬೇಕೆಂಬುದಾಗಿ ಆ ಊರಿಗೂರೇ ದೊಂಬಿ ಎದ್ದಂಥ ಸ್ಥಳದಲ್ಲಿ ನಾವು ನೋಡ್ತೇವೆ. ಈ ತುಕಿಕನನ್ನು ನೋಡ್ತಿದ್ದೇವೆ. ಇಷ್ಟೊಂದು ಅಪೊಸ್ತಲನಾದ ಪೌಲನಿಗೆ ನಂಬಿಗಸ್ತನಾಗಿ, ಪೌಲನ ಜೊತೆಯಲ್ಲಿ ಸಹಕಾರಿಯಾಗಿ ನಿಲ್ಲಲಿಕ್ಕೆ ಪ್ರಾಮುಖ್ಯವಾದಂಥ ಒಂದು ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ. ಯಾಕೆ ತುಕಿಕನು ಪೌಲನ ಜೊತೆಯಲ್ಲಿ ಎಲ್ಲ ಸಮಯದಲ್ಲಿ ಆತನು ಸಹಕಾರಿಯಾಗಿ ಸೇವೆಯಲ್ಲಿ ನಿಂತಿನ ಬಗ್ಗೆ ನೋಡ್ತಾನಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಈ ತುಕಿಕನ ಜನ್ಮ ಎಲ್ಲಿ ತಾಳ್ತಪ್ಪ ಅಂತಂದರೆ, ಈ ತುಕಿಕನ ಎಲ್ಲ ರಕ್ಷಣೆ ಹೊಂದಿದನಪ್ಪ ಅಂತಂದರೆ ಶ್ರಮೆಗಳ ಮಧ್ಯದಲ್ಲಿ ಏನು ಮಾಡಿದನಪ್ಪ ಅಂತಂದರೆ ಆತನು ಜನ್ಮ ತಾಳಿದನ ಬಗ್ಗೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನೀವು ಯಾರನ್ನಾದರೂ ನೋಡಿರಿ, ಒಂದು ವೇಳೆ ಸ್ವಸ್ಥತೆಗಾಗಿ, ಈ ಲೋಕದ ಆಶೀರ್ವಾದಕ್ಕಾಗಿ ಕ್ರಿಸ್ತನಲ್ಲಿ ಬಂದು ರಕ್ಷಣೆ ಹೊಂದಿದ್ರಪ್ಪ ಅಂತಂದರೆ ಅವ್ರು ಭಾಳ ದಿವಸ ನಿಂದ್ರಂಗಿಲ್ಲ. ಆದರೆ ಯಾರು ಶ್ರಮೆಗಳ ಮಧ್ಯದಲ್ಲಿ ರಕ್ಷಣೆ ಹೊಂದ್ತಾರಲ್ರಿ, ಯಾರು ಶ್ರಮೆಗಳ ಮೂಲಕವಾಗಿ ವಿಶ್ವಾಸ ಜೀವಿತದಲ್ಲಿ ಮುಂದೆ ಸಾಕ್ತಾರಲ್ರಿ, ಯಾರು ಶ್ರಮೆಗಳನ್ನು ತಾಳ್ತಾ ದೇವ್ರ ಮೇಲೆ ನಂಬಿ, ದೇವ್ರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಹೋಗ್ತಾ ಇರ್ತಾರಲ್ರಿ, ಅವ್ರ ಜೀವಿತ ಭಾಳ ಕರೆಕ್ಟ್ ಇರ್ತದೆ ಅಂತೇಳಿ. ದೇವರನ್ನು ನಂಬಿದಂಥ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ದೇವರು ಶ್ರಮೆಗಳನ್ನು ಯಾಕೆ ಅನುಮತಿ ಮಾಡ್ತಾನಪ್ಪ ಅಂತಂದರೆ, ದೇವರು ಅವರನ್ನು ಶ್ರಮೆಗಳ ಒಂದು ಮಧ್ಯದಲ್ಲಿ, ಶ್ರಮೆಗಳ ಮೂಲಕವಾಗಿ ಯಾಕೆ ತೆಗೆದುಕೊಂಡು ಹೋಗ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅವರಿಗೆ ಶುದ್ಧ ಸ್ವರ್ಣವಾಗಿ ಉಂಟು ಮಾಡೋದಕ್ಕೋಸ್ಕರಾಗಿ ನಾವು ನೋಡ್ತೇವೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ರಿಯಲಾಗಿ ರಕ್ಷಣೆವಂಥ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಏನು ಮಾಡ್ತಂದರೆ ಕಷ್ಟಗಳು, ಶ್ರಮೆಗಳು ಆತನ ಅನುಮತಿಸ್ತಾನೆ ಅಂತೇಳಿ. ಯಾರು ಕಷ್ಟಗಳ ಮತ್ತು ಶ್ರಮೆಗಳ ಮೂಲಕವಾಗಿ ಈ ಲೋಕದ ಯಾತ್ರೆಯಲ್ಲಿ ಮುಂದೆ ಸಾಗ್ತಾ ಇರ್ತಾರೋ ಅವ್ರು ಯಾವಾಗಲೂ ಕೂಡ ಕದಲಂಗಿಲ್ಲ, ಯಾವಾಗಲೂ ಕೂಡ ಅವ್ರು ಬೀಳಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ತುಕಿಕನು ಪೌಲನ ಜೊತೆಯಲ್ಲಿ ಸಹಕಾರಿಯಾಗಿ ಸೇವೆ ಮಾಡಲು, ಪೌಲನಿಗೆ ಸೇವೆಯಲ್ಲಿ ಜೊತೆಯಾಗಿ ನಿಲ್ಲಲು ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ತುಕಿಕನು ಅಷ್ಟೊಂದು ನಂಬಿಗಸ್ತನಾಗಿ ಪೌಲನಿಗೆ ಸಹಕಾರಿಯಾಗಿ ಸೇವೆ ಮಾಡಲು ಭಾಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಆತನು ರಕ್ಷಣೆ ಹೊಂದಿದಂಥ ವಿಧಾನ, ರಕ್ಷಣೆ ಹೊಂದಿದಂಥ ಒಂದು ಪರಿಸ್ಥಿತಿ, ರಕ್ಷಣೆ ಹೊಂದಿದಂಥ ಸಂದರ್ಭ ಅದು ಬಹಳ ಶ್ರೇಷ್ಠವಾಗಿದೆ ಅಂತೇಳಿ. ಎಲ್ಲಿ ಆತನು ರಕ್ಷಣೆ ಹೊಂದದನಪ್ಪ ಅಂತಂದರೆ, ಎಲ್ಲಿ ರಕ್ಷಣೆ ಅನುಭವದಲ್ಲಿ ಆತನು ಬೆಳೆದನಪ್ಪ ಅಂತಂದರೆ ಶ್ರಮೆಗಳ ಮಧ್ಯದಲ್ಲಿ.
ಗಲಿಬಿಲಿಯ ಮಧ್ಯದಲ್ಲಿ, ದೊಂಬಿ ಜನರ ಮಧ್ಯದಲ್ಲಿ, ಗಲಾಟೆ ಮಾಡೋರ ಮಧ್ಯದಲ್ಲಿ ದೈವ ಸೇವಕರನ್ನು ಹುಡಿಬೇಕು, ದೈವ ಸೇವಕರನ್ನು ಸೆರೆಮನೆಯಲ್ಲಿ ಹಾಕಬೇಕು, ಯೇಸು ಕ್ರಿಸ್ತನ ಹೆಸರು ಎತ್ತಬಾರ್ದು, ನಮ್ಮ ದೇವರಿಗೆ ಇವರು ಎಷ್ಟೋ ಅವಮಾನ ಮಾಡ್ತಾಯಿದ್ದಾರೆ ಅಂತೇಳಿ ಇಡೀ ಆ ಪ್ರಾಂತವೆಲ್ಲ ದೊಡ್ಡ ಗಲಭೆಲೆ ಇದ್ದಂಥ ಸಂದರ್ಭದಲ್ಲಿ ನೋಡ್ತೇವೆ. ತುಕೀಕನು ಆ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ಆತನು ಬೆಳೆದಿದ್ದರಿಂದ, ಆ ಶ್ರಮೆಗಳ ಮಧ್ಯದಲ್ಲಿ ಆತನು ಬೆಳೆದಿದ್ದರಿಂದ ನಾವು ನೋಡ್ತೇವೆ ಪೌಲನ ಜೊತೆಯಲ್ಲಿ ಆತನು ನಿಂತು ಎಂಥ ಅದ್ಭುತವಾದಂಥ ಸಹಕಾರಿಯಾಗಿ ಆತನು ಸೇವೆ ಮಾಡಿದನಪ್ಪ ಅಂತಂದರೆ ನಾವು ನೋಡ್ತೇವೆ. ಇಂಥ ಶ್ರಮೆಗಳಲ್ಲಿ ನಿಂತಹ ವ್ಯಕ್ತಿಗಳು ಪೌಲನ ಜೊತೆ ಇರುವುದರಿಂದ, ಇಂಥ ಶ್ರಮೆಗಳ ಹಾದಿಯಲ್ಲಿ ಹೋಗಿ ಅವರು ವಿಶ್ವಾಸ ಜೀವಿತದಲ್ಲಿ ಶ್ರಮೆ ಸಂಕಟಗಳನ್ನು ಅನುಭವಿಸುವಂಥ ವ್ಯಕ್ತಿಗಳು ಪೌಲನ ಜೊತೆ ಇರುವುದರಿಂದ, ಆತನಿಗೆ ಸಹಕಾರ ಮಾಡಿದ್ದರಿಂದ ಪೌಲನ ಸೇವೆ ಭಾಳ ಅದ್ಭುತವಾಗಿ ಜರುಗುತ್ತೆ ಅಂತೇಳಿ. ಹಲ್ಲೆಲೂಯ. ಒಂದು ವೇಳೆ ಯಾರಾದರೂ ಸ್ವಸ್ಥತೆಗೆ ಬಂದವರು, ದೆವ್ವ ಬಿಟ್ಟು ಹೋದವರು, ಇವತ್ತು ರೋಗ ಬಿಡುಗಡೆ ಆದವ್ರಿಗೆ ಒಂದು ವೇಳೆ ಸೇವೆಯಲ್ಲಿ ಸಹಕಾರಿಗಳಿಗೆ ತೊಗೊಂಡಿನಪ್ಪ ಅಂತಂದರೆ ಪೌಲನ ಇಷ್ಟೊಂದು ಸುವಾರ್ತೆ ಸಾರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ಪೌಲನ ಇಷ್ಟೊಂದು 3 ಸುವಾರ್ತೆ ದಂಡಯಾತ್ರೆಗಳನ್ನು ಮಾಡಲಿಕ್ಕೆ ಆತನಿಗೆ ಆಗ್ತಾ ಇರಲಿಲ್ಲ ಅಂತೇಳಿ ನಾವು ನೋಡ್ತೇವೆ. ಪೌಲನಿಗೆ ಈ ವ್ಯಕ್ತಿಗಳು ಯಾವ ರೀತಿಗೆ ಸಿಕ್ಕರಪ್ಪ ಅಂತಂದರೆ, ಪೌಲನ ಜೊತೆಯಲ್ಲಿ ಸೇವೆ ಮಾಡಿದಂಥ ಸಹಕಾರಿಗಳು ಬಹಳ ಅದ್ಭುತವಾದಂಥ ಜೀವಿತ ಅವ್ರದ್ದಾಗಿತ್ತು. ನಾವು ನೋಡ್ತೇವೆ ಕಳೆದ ಸಂದರ್ಭದಲ್ಲಿ 2 ವಾರಗಳ ಹಿಂದೆ ಸೀಲನ ಜೀವಿತ ಕೂಡ ನಾವು ನೋಡಿದ್ದೇವೆ. ಯಾವ ರೀತಿಗೆ ಸೀಲನು ಪೌಲನಿಗೆ ಸಹಾಯಕನಾಗಿ ಜೊತೆಯಾಗಿ ಆತನು ಕೆಲಸ ಮಾಡಿದನಪ್ಪ ಅಂತಂದರೆ, ಸಹಕಾರಿಯಾಗಿದ್ದನಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಈ ತುಕೀಕನು ಕೂಡ ನಾವು ನೋಡ್ತಿದ್ದೇವೆ ಪೌಲನ ಜೊತೆ ಅಷ್ಟೊಂದು ಸೇವೆಯಲ್ಲಿ ಸಹಕಾರಿಯಾಗಿ ನಿಲ್ಲಲು ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ, ಆತನು ರಕ್ಷಣೆ ಹೊಂದಿದಂಥ ವಾತಾವರಣ, ಆತನು ಬೆಳೆದಂಥ ವಾತಾವರಣ ಅದು ಎಂಥದ್ದಾಗಿತ್ತಪ್ಪ ಅಂತಂದರೆ, ಕಷ್ಟಗಳ ಮಧ್ಯದಲ್ಲಿ ಆತನು ಬೆಳೆದನು, ಶ್ರಮೆಗಳ ಮಧ್ಯದಲ್ಲಿ ಆತನು ಬೆಳೆದನು, ಶ್ರಮೆ ಸಂಕಟಗಳ ಮಧ್ಯದಲ್ಲಿ ಆತನು ವಿಶ್ವಾಸವನ್ನು ಬಲಪಡಿಸ್ಕೊಂಡನು. ಇದೆಲ್ಲ ಆತನ ಜೀವಿತದಲ್ಲಿ ಅನುಮತಿಸಿದ್ದರಿಂದಲೇ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಅಷ್ಟೊಂದು ಮಹಿಮೆಯಾಗಿ ತುಕೀಕನು ಸೇವೆಯಲ್ಲಿ ಬಲವಾದಂಥ ಸಾಧನವಾಗಿ ಉಪಯೋಗವಾದ ನಮಗೆ ನೋಡ್ತೀವಿ. ಒಂದು ವಿಷಯವನ್ನೆಲ್ಲರೂ ನಾವು ತಿಳ್ಕೊಳ್ಬೇಕು. ಯಾವಾಗೊಬ್ಬ ವಿಶ್ವಾಸಿ ಜೀವಿತದಲ್ಲಿ ನಾವು ನೋಡ್ತೇವೆ ದೇವರು ಕಷ್ಟಗಳನ್ನು ಅನುಮತಿಸ್ತಾನೋ ಅವರೆಲ್ಲ ದೊಡ್ಡ ದೊಡ್ಡ ಭಕ್ತರಾಗ್ತಾರೆ ಅಂತೇಳಿ. ಹಲ್ಲೆಲೂಯ. ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ಏಸೇಪನ ಜೀವಿತವನ್ನು ನೋಡ್ರಿ ನೀವು. ಏಸೇಪನ ಜೀವಿತ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದಾದ ನಂತರ ಒಂಥ ಶ್ರಮೆಗಳಂತೇಳಿ. ಆತನು ಮಾಡದಿರುವಂಥ ತಪ್ಪಿಗಾಗಿ ಅನೇಕ ಶ್ರಮೆಗಳನ್ನು, ಸಂಕಟಗಳನ್ನು ಆತನು ಅನುಭವಿಸಿ ನಾವು ನೋಡ್ತೇವೆ. ಆತನು ಕೊನೆಗೆ ನಾವು ನೋಡ್ತಿದ್ದೇವೆ ಅನ್ಯ ದೇಶದಲ್ಲಿ ನಾವು ನೋಡ್ತಿದ್ದೇವೆ, ಐಗುಪ್ತ ದೇಶದಲ್ಲಿ ಆತನು ಮಾಡದಿರುವಂಥ ಅನೇಕ ತಪ್ಪುಗಳಿಗೆ ಆತನು ಸೆರೆಮನೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಎಷ್ಟೊಂದು ಆತನಿಗೆ ಶ್ರಮೆ ಬಂತು, ಎಷ್ಟೊಂದು ಸಂಕಟಗಳು ಬಂತಪ್ಪ ಅಂತಂದರೆ ನೋಡ್ತೇವೆ. ಏಸೇಪನು ಆ ಶ್ರಮೆಗಳ ಮಧ್ಯದಲ್ಲಿ, ಆ ಸಂಕಟಗಳ ಮಧ್ಯದಲ್ಲಿ, ಆ ಶ್ರಮೆ ಅನುಭವದ ಮಧ್ಯದಲ್ಲಿ ಕೂಡ ಆತನು ದೇವರನ್ನು ವಿಶ್ವಾಸದಿಂದ ಸೇವಿಸಿದ್ದರಿಂದ ಆತನು ಎಂಥ ಅದ್ಭುತವಾದಂಥ ಸ್ಥಾನಕ್ಕೆ ಆತನು ಬಂದನಪ್ಪ ಅಂತಂದರೆ, ಐಗುಪ್ತ ದೇಶದ ಆತನ ಸರ್ವಾಧಿಕಾರಿಯಾಗಿ ದೇವರು ಆತನನ್ನು ಮಾರ್ಪಡಿಸಿದನು ಅಂತೇಳಿ. ಹಲ್ಲೆಲೂಯ. ದಾವೀದನ ಜೀವಿತವನ್ನು ಕೂಡ ನೋಡ್ರಿ ನೀವು. ಶ್ರಮೆಗಳಲ್ಲೇ ಆತನು ಹುಟ್ಟಿದನು, ಶ್ರಮೆಗಳಲ್ಲೇ ಆತನು ಬೆಳೆದನು. ಸ್ವಂತ ಮನೆಯವರು ತಿರಸ್ಕಾರ ಮಾಡಿದ್ರು, ತಂದೆ ತಾಯಿಗಳು ತಿರಸ್ಕಾರ ಮಾಡಿದ್ರು, ಅಣ್ಣ ತಮ್ಮಂದರು ತಿರಸ್ಕಾರ ಮಾಡಿದ್ರು. ಇದೆಲ್ಲ ಆದಮೇಲೆ ದೇವರು ಆತನಿಗೆ ರಾಜನನ್ನಾಗಿ ಮಾಡಿದ ಮೇಲೆ ಕೂಡ ಆವಾಗಾದರೂ ಸಿಂಹಾಸನದ ಮೇಲೆ ಸುಖದಿಂದ ಕೂತ್ಕೊಂಡನಪ್ಪ ಅಂತಂದರೆ ದಾವೀದನ ಚರಿತ್ರೆ ಓದಿ ನೋಡ್ರಿ. ನಾವು ನೋಡ್ತೇವೆ ಯಾವಾಗ ಈ ದಾವೀದನಿಗೆ ದೇವರು ರಾಜನಾಗಿ ಮಾಡ್ತಾನೋ ತಕ್ಷಣ ಸೌಲನು ಸೈತಾನನಂತೆ ಆತನಿಗೆ ಬೆನ್ನು ಹತ್ತಾನಂತೇಳಿ. ಎಷ್ಟೊಂದು ಶ್ರಮೆಗಳಪ್ಪ ಅಂತಂದರೆ, ಎಷ್ಟೊಂದು ಸಂಕಟಗಳಪ್ಪ ಅಂತಂದರೆ, ಎಷ್ಟೊಂದು ಆತನಿಗೆ ಕಷ್ಟಾನುಭವಪ್ಪ ಅಂದರೆ ದಾವೀದನ ಜೀವಿತದಲ್ಲಿ ನೀವು ಯಾವ ರೀತಿಯಿಂದಾದರೂ ದಾವೀದನನ್ನು ನೋಡ್ರಿ. ಆತನು ಅನೇಕ ಶ್ರಮೆಗಳನ್ನು, ಸಂಕಟಗಳನ್ನು ಆತನು ತೆಗೆದುಕೊಂಡು ಹೋಗಿದ್ದರಿಂದ ನಾವು ನೋಡ್ತೇವೆ ಆತನ ಸಿಂಹಾಸನವನ್ನು, ಆತನ ಸಂತಾನವನ್ನು ದೇವರು ಅಷ್ಟೊಂದು ಅದ್ಭುತವಾಗಿ ಆಶೀರ್ವಾದ ಮಾಡಿದನಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತಿನ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ತುಕೀಕನ ಮೂಲಕವಾಗಿ ನಾವೇನು ತಿಳ್ಕೊಳ್ಬೇಕಪ್ಪ ಅಂತಂದರೆ, ತುಕೀಕನ ಜೀವಿತದ ಮೂಲಕವಾಗಿ ನಾವೇನು ತಿಳ್ಕೊಳ್ಬೇಕಪ್ಪ ಅಂತಂದರೆ, ಸೇವೆಯಲ್ಲಿ ನಾವು ಕೂಡ ಸಹಕಾರಿಗಳಾಗಿರ್ಬೇಕಪ್ಪ ಅಂತಂದರೆ, ಸೇವೆಯಲ್ಲಿ ನಾವು ಕೂಡ ಜೊತೆಯಾಗಿರ್ಬೇಕಪ್ಪ ಅಂತಂದರೆ, ನಾವು ಕೂಡ ಸೇವೆಯಲ್ಲಿ ಒಂದು ಭಾಗವಾಗಿರಬೇಕಪ್ಪ ಅಂತಂದರೆ, ನಾವು ಕೂಡ ಕರ್ತನ ಜೊತೆ ಕೆಲಸದವನೆಂಬುದಾಗಿ ನಾವು ಕೂಡ ಹೆಸರು ತೆಗೆದುಕೊಳ್ಬೇಕಪ್ಪ ಅಂತಂದರೆ, ಪೌಲನ ಜೊತೆ ಯಾವ ರೀತಿಗೆ ಸೀಲನು ಅದ್ಭುತವಾದ ರೀತಿಯಿಂದ ಸಹಕಾರಿಯಾಗಿ ಸೇವೆ ಮಾಡಿದನು, ಅದೇ ರೀತಿ ಪೌಲನ ಜೊತೆಯಲ್ಲಿ ಸುವಾರ್ತೆಯಲ್ಲಿ ಯಾವ ರೀತಿಗೆ ತುಕೀಕನು ಸಹಕಾರಿಯಾಗಿ ಸೇವೆಯಲ್ಲಿ ಅದ್ಭುತವಾದಂಥ ಸಹಾಯ ಮಾಡಿದನು, ಅದೇ ರೀತಿ ಇವತ್ತು ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರವಂಥ ನಾನು ನೀನು ಕೂಡ ಇವತ್ತು ದೇವರು ನಮಗಿಟ್ಟಿರುವಂಥ ಸಭೆಯಲ್ಲಿ ನಾವು ಕೂಡ ಸಹಕಾರಿಗಳಾಗಿ ನಿಲ್ಲಬೇಕಪ್ಪ ಅಂತಂದರೆ, ಇವತ್ತು ಆ ಸೇವಕನ ಜೊತೆ ಆಗಲಿ, ಇವತ್ತು ದೇವರ ಸೇವೆಯಲ್ಲಾಗಲಿ ನಾವು ಸಹಕಾರಿಗಳಾಗಿ ಕೊನೆ ತನಕ ನಾವು ನಿಲ್ಲಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವರ ಮಕ್ಕಳೇ, ನಾವು ಭಾಳ ಶ್ರಮೆಗಳ ಸಂಕಟಗಳ ಮಧ್ಯದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಶ್ರಮೆ ಸಂಕಟಗಳು ಅವು ನಮಗೆ ಬರುವಂಥ ಎಲ್ಲವನ್ನು ನಾವು ಉದಾರ ಮನಸ್ಸಿನ ನಾವು ತೆಗೆದುಕೊಂಡೇವಪ್ಪ ಅಂತಂದರೆ ಅಂಥವ್ರು ಮಾತ್ರ ಸೇವೆಯಲ್ಲಿ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಲ್ಲೆಲೂಯ.
ಯಾವುದೋ ಒಂದು ಆಸೆಗಾಗಿ, ಯಾವುದೋ ಒಂದು ಇಚ್ಛೆಗಾಗಿ, ಯಾವುದೊಂದು ಕೋರಿಕೆಗಾಗಿ ದೇವರೇನೋ ಕೊಡ್ತಾನ, ದೇವರೇನೋ ಮಾಡ್ತಾನ, ಏನೋ ಒಂದು ಅದ್ಭುತ ಆಗ್ತದೆ ಅಂತೇಳಿ ಈ ಲೋಕದ ಭೋಗಗಳಿಗಾಗಿ ನಾವು ನೋಡ್ತೇವೆ. ಸ್ವಾರ್ಥಪರರಾಗಿ ಒಂದು ವೇಳೆ ನಾವು ಕ್ರಿಸ್ತನನ್ನು ಒಂದು ವೇಳೆ ಹಿಂಬಾಲಿಸ್ತಾ ಇದ್ದೇವಪ್ಪ ಅಂತಂದರೆ, ದೇವರನ್ನು ಒಂದು ವೇಳೆ ನಾವು ನಂಬ್ತಾ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮಿಂದ ಬಲವಾದಂಥ ಕಾರ್ಯಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಮ್ಮಿಂದ ಯಾವುದೇ ಉತ್ತಮವಂಥ ಶ್ರೇಷ್ಠವಾದಂಥ ದೇವರು ಮೆಚ್ಚುವಂಥ ಕಾರ್ಯ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದರೆ ಯಾರು ನಾವು ಶ್ರಮೆಗಳ ಮೂಲಕವಾಗಿ ಹೋಗ್ತೀವೋ, ಸಂಕಟಗಳ ಮೂಲಕವಾಗಿ ಹೋಗ್ತೀವೋ, ಶ್ರಮ ಸಂಕಟಗಳ ಮೂಲಕವಾಗಿ ವಿಶ್ವಾಸದ ಯಾತ್ರೆಯಲ್ಲಿ ನಾವು ಮುಂದೆ ಹೋಗ್ತಾ ಸೇವೆಯಲ್ಲಿ ಸಹಕಾರಿಗಳಾಗಿ ನಿಲ್ತೀವೋ, ಅವಾಗ ಏನಾಗ್ತದಪ್ಪ ಅಂತಂದರೆ, ನಾವು ಕೂಡ ಏನಾಗ್ತೀವಪ್ಪ ಅಂತಂದರೆ, ಈ ತುಕ್ಕಿಕನು ಯಾವ ರೀತಿಗೆ ಪೌಲನ ಜೊತೆಯಲ್ಲಿ ಪೌಲನಿಗೆ ಸೇವೆಯಲ್ಲಿ ಸಹಕಾರಿಯಾಗಿ ನಿಂತನೋ, ಅದೇ ರೀತಿ ನಾವು ಕೂಡ ಕ್ರಿಸ್ತನ ಸೇವೆಯಲ್ಲಿ ನಾವು ಕೂಡ ಸಹಕಾರಿಗಳಾಗಿರ್ತೀವಿ ಅಂತೇಳಿ. ಇವತ್ತಿನ ವಿಶ್ವಾಸ ಜೀವಿತದಲ್ಲಿ, ಇವತ್ತಿನ ಸಂಘ ಜೀವಿತದಲ್ಲಿ ಎಂಥವ್ರು ಬೇಕಪ್ಪ ಅಂತಂದರೆ, ಸಭೆಯಲ್ಲಿ ಎಂಥವ್ರು ಇರಬೇಕಪ್ಪ ಅಂತಂದರೆ, ಚರ್ಚಲ್ಲಿ ಎಂಥ ವಿಶ್ವಾಸಿಗಳು ತಯಾರಾಗಬೇಕಪ್ಪ ಅಂದರೆ, ತುಕೀಕನಂಥ ವಿಶ್ವಾಸಿಗಳು ಸಭೆಯಲ್ಲಿರ್ಬೇಕಂತೇಳಿ. ಹಲ್ಲೆಲೂಯಾ. ತುಕೀಕನಂಥ ವಿಶ್ವಾಸಿಗಳು, ತುಕೀಕನಂಥ ದೇವಜನರು ಯಾವಾಗ ಒಂದು ಸಭೆಯಲ್ಲಿರ್ತಾರೋ ಆ ಸಭೆ ಸೇವೆ ಭಾಳ ಅದ್ಭುತವಾಗಿರುತ್ತೆ ಅಂತೇಳಿ. ಒಂದು ವೇಳೆ ಎಲ್ಲಿ ತನಕ ಈ ತುಕೀಕನಂಥ ಸೇವಾ ಅನುಭವ ಇರುವಂಥ ಈ ಒಂದು ಶ್ರಮೆ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುವಂಥ ಅನುಭವದ ಜೀವಿತ ಯಾರು ಅನುಭವಿಸೋದಿಲ್ಲಂಗಿರಲ್ರಿ, ಕಷ್ಟದಲ್ಲಿ ನಷ್ಟದಲ್ಲಿ ಶ್ರಮೆ ಸಂಕಟಗಳಲ್ಲಿ ನಿಂದೆ ಅವಮಾನದಲ್ಲಿ ಈ ಒಂದು ಗಲಾಟೆ ಮಧ್ಯದಲ್ಲಿ ಅವಮಾನಗಳ ಮಧ್ಯದಲ್ಲಿ ಗಲಿಬಿಲಿ ಮಧ್ಯದಲ್ಲಿ ಯಾರು ಸಭೆಯಲ್ಲಿ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲವೋ ನಾವು ನೋಡ್ತೇವೆ, ಅಂಥ ಸಭೆಯಲ್ಲಿ ಸೇವೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸೇವೆ ಮಾಡೋನಿಗೂ ಸಾಧ್ಯ ಇಲ್ಲ, ಸೇವೆನೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಸೇವೆ ಯಾವಾಗ ಮುಂದೆ ಹೋಗ್ತದಪ್ಪ ಅಂತಂದರೆ, ಸಭೆ ಯಾವಾಗ ಅಭಿವೃದ್ಧಿ ಆಗ್ತದಪ್ಪ ಅಂತಂದರೆ, ಯಾವಾಗ ಸಭೆಯಲ್ಲಿ ತುಕೀಕನಂಥ ವಿಶ್ವಾಸಿಗಳು ಇರ್ತಾರೋ, ತುಕೀಕನಂಥ ಶ್ರಮೆ ಸಂಕಟಗಳ ಅನುಭವಿಸುವಂಥವ್ರು ಇರ್ತಾರೋ, ದೇವರಿಗೋಸ್ಕರವಾಗಿ ಎಲ್ಲವನ್ನು ತಾಳಿಕೊಳ್ಳೋರು ಇರ್ತಾರೋ, ದೇವರಿಗೋಸ್ಕರವಾಗಿ ಎಲ್ಲವನ್ನು ಸಹಿಸ್ಕೊಳ್ಳೋರು ಇರ್ತಾರೋ, ಅಂಥವ್ರು ಮಾತ್ರ ಯಾರು ಸಭೆಯಲ್ಲಿ ಸ್ಥಿರವಾಗಿ ನಿಂತಿರ್ತಾರೋ ಅವರ ಮೂಲಕವಾಗಿ ಮಾತ್ರ ಸೇವೆ ಬಹಳ ಅದ್ಭುತವಾಗಿರ್ತದೆ. ಸಭೆಗೂ ಕೂಡ ಅವ್ರು ಏನಾಗಿರ್ತಾರೆ ಅಂದರೆ ಆಶೀರ್ವಾದಕರವಾಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ದೇವರಿಗೂ ಕೂಡ ಈ ಲೋಕದವರು ಸಾಕ್ಷಿ ರೂಪದಲ್ಲಿ ಮಹಿಮೆ ಪಡಿಸ್ತಾ ಇರ್ತಾರೆ ಅಂತೇಳಿ. ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿದವ್ರ ಮಕ್ಕಳೇ, ತುಕೀಕನ ಕುರಿತು ನಾವು ಕಳೆದ 2 ವಾರಗಳಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೊನೆಯದಾಗಿ ನಾವು ತುಕೀಕನ ಕುರಿತು ನಾವು ನೋಡಿದ್ದೇವೆ. ಆತನು ರಕ್ಷಣೆ ಹೊಂದಿದಂಥ ಒಂದು ವಾತಾವರಣ ಯಾವ ರೀತಿಗಿತ್ತು, ಆತನ ವಿಶ್ವಾಸ ಜೀವಿತದಲ್ಲಿ ಹೆಜ್ಜೆ ಇಡುವಾಗ ಆತನ ಇನ್ನೂ ಯೇಸು ಕ್ರಿಸ್ತನ ನಂಬಿ ಹಸುಗಿಸಿರುವಂಥ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಹೇಗೆ ಬಂದು, ಸಂದರ್ಭಗಳು ಹೇಗೆ ಬಂತು, ಯಾವ ರೀತಿಗೆ ಶ್ರಮೆ ಸಂಕಟಗಳು ಬಂದು, ಯಾವ ರೀತಿ ಗಲಭೆ ಬಂತು, ಯಾವ ರೀತಿಗೆ ಊರಿನ ಜನರೆಲ್ಲ ಒಗ್ಗಟ್ಟಾಗಿ ಸೇರಿ ಅವರನ್ನು ಹೊಡೆಯೋದಕ್ಕಾಗಿ ಬಡಿಯೋದಕ್ಕಾಗಿ, ಎಷ್ಟು ಹಿಂಸೆ ಕೊಡೋದಕ್ಕಾಗಿ, ಸೆರೆಮನೆಯಲ್ಲಿ ಹಾಕೋದಕ್ಕಾಗಿ ಇಡೀ ಪ್ರಾಂತ ಊರು ಒಂದಾಗಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕಬೇಕೆಂಬುದಾಗಿ ತೀರ್ಮಾನ ಮಾಡ್ತು. ಅಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ ತುಕೀಕನು ನಿಂತನು ಮತ್ತು ಅಂಥ ಸಂದರ್ಭದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ತುಕೀಕನು ಬೆಳೆದನು, ಅದನ್ನು ಅನುಭವಿಸಿದನು. ಅದಕ್ಕೋಸ್ಕರ ನಾವು ನೋಡ್ತೇವೆ ತುಕೀಕನು ಏನು ಮಾಡಿದನಂದರೆ ಪೌಲನ ಜೊತೆಯಲ್ಲಿ ಸಹಕಾರಿಯಾಗಿ ನಿಂತನು, ಪೌಲನ ಸೇವೆಯಲ್ಲಿ ಸಹಕಾರ ಮಾಡಿದನು. ಅದಕ್ಕೆ ನಾವು ನೋಡ್ತೀವಿ. ಯಾಕೆ ಈ ಮಾತು ಬರೀತಾ ಇದ್ದೇನೆ? ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಯಾಕೆ ತುಕೀಕನು ನಂಬಿಗಸ್ತನಾದಂಥ ಸೇವಕನಂತೇಳಿ ಯಾಕೆ ಬರೀತಾ ಇದ್ದಾನೆ ಗೊತ್ತಾ? ಪೌಲನು ತುಕೀಕನಿಗೆ ನನ್ನ ಜೊತೆ ಕೆಲಸದವನು, ನನ್ನ ಜೊತೆ ಸೇವಕನು, ಜೊತೆ ದಾಸನು ಮತ್ತು ನಂಬಿಗಸ್ತನಾದಂಥ ಸೇವಕನು ಅಂತೇಳಿ ಯಾಕೆ ಆತನು ಕೊಲೊಸ್ಸೆಯವರಿಗೆ ಈತನ ಕುರಿತು ಇಷ್ಟೊಂದು ಅದ್ಭುತವಾಗಿ ಬರೀತಾ ಇದ್ದಾನಪ್ಪ ಅಂತಂದರೆ, ತುಕೀಕನ ಒಂದು ಸೇವೆ, ತುಕೀಕನ ಒಂದು ಸಹಾಯ ಪೌಲನಿಗೆ ಅಷ್ಟೊಂದು ಅದ್ಭುತವಾಗಿತ್ತು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವೆಲ್ಲರೂ ಕೂಡ ನನ್ನ ಪ್ರೀತಿದವರ ಮಕ್ಕಳೇ ಒಂದನ್ನೇ ಪ್ರಾರ್ಥನೆ ಮಾಡಬೇಕು. ಮೊಟ್ಟ ಮೊದಲನೇದಾಗಿ, ದೇವರೇ, ಹೌದು ಸ್ವಾಮಿ, ನನ್ನನ್ನು ತುಕೀಕನಂತೆ ಅನುಭವದಲ್ಲಿ ನನ್ನನ್ನು ಕೂಡ ಮಾರ್ಪಡಿಸು. ತುಕೀಕನಂತೆ ಶ್ರಮೆಗಳಲ್ಲಿ ಸಂಕಟಗಳಲ್ಲಿ ವಿಶ್ವಾಸದಲ್ಲಿ ಅಭಿವೃದ್ಧಿ ಹೊಂದುವಂತೆ ದೇವರೇ ಹೌದು ಸ್ವಾಮಿ ನನಗೆ ಸಹಾಯ ಮಾಡು. ದೇವ ಹೌದು ಸ್ವಾಮಿ, ಯಾವುದೊಂದು ಸ್ವಸ್ಥತೆಗಾಗಿ, ಯಾವುದೊಂದು ಲೋಕದ ಆಶೀರ್ವಾದಕ್ಕಾಗಿ ದೇವರೇ ಕ್ರಿಸ್ತನನ್ನು ಅನೇಕರು ಹಿಂಬಾಲಿಸಿ ದೇವ ಸ್ವಾಮಿ ತಿರುಗಿ ಕ್ರಿಸ್ತನನ್ನು ಬಿಟ್ಟು ಲೋಕದಲ್ಲಿ ಭ್ರಷ್ಟರಾಗಿ ಅನೇಕರು ತಿರುಗ್ತಾ ಇದ್ದಾರೆ. ಆದರೆ ಹೌದು ಸ್ವಾಮಿ, ಯಾರು ಶ್ರಮೆಗಳಲ್ಲಿ ಸಂಕಟಗಳಲ್ಲಿ ವಿಶ್ವಾಸದ ಹೆಜ್ಜೆಯಲ್ಲಿ ಮುಂದೆ ಹಾಕ್ತಾ ಹೋಗ್ತಾರೋ ದೇವರೇ ಹೌದು ಸ್ವಾಮಿ, ತುಕೀಕನಂತೆ ವಿಶ್ವಾಸದಲ್ಲಿ ಬಲ ಹೊಂದ್ತಾರೆ. ಅವರು ಸಭೆಗೆ ಆಶೀರ್ವಾದಕರವಾಗಿರ್ತಾರೆ, ಅವ್ರ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ತಾರೆ, ಅವರು ಅನೇಕರಿಗೆ ಆಶೀರ್ವಾದಕರವಾಗಿರ್ತಾರೆ. ಹೌದು ಸ್ವಾಮಿ, ತುಕೀಕನ ಮೂಲಕವಾಗಿ ದೇವರೇ ಇವತ್ತು ನನ್ನ ಜೊತೆ ಮಾತಾಡಿದ್ದೀರಿ. ಕರ್ತನೇ ಹೌದು ಸ್ವಾಮಿ, ಮೊದಲು ನನ್ನನ್ನು, ನನ್ನ ಕುಟುಂಬವನ್ನು ತುಕೀಕನ ಅನುಭವದಲ್ಲಿ ದೇವರೇ ನಮ್ಮನ್ನು ನಡೆಸ್ರಿ. ತುಕೀಕನಂತೆ ನಮ್ಮ ಜೀವನ ಇರಬೇಕಪ್ಪ ದೇವರೇ, ಆ ರೀತಿಗೆ ನಮಗೆ ಸಹಾಯ ಮಾಡಿರಿ ಅಂತೇಳಿ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇ ಪ್ರಾರ್ಥನೆ ಏನು ಮಾಡಬೇಕಪ್ಪ ಅಂತಂದರೆ, ದೇವರೇ ನಮ್ಮ ಸಭೆಯಲ್ಲಿ ತುಕೀಕನಂಥ ವಿಶ್ವಾಸಿಗಳನ್ನು ಎಬ್ಬಿಸ್ರಿ. ತುಕೀಕನಂಥ ಶ್ರಮೆ ಸಂಕಟಗಳಲ್ಲಿ ನಿಂತು ಸೇವೆಯಲ್ಲಿ ಸಹಕರಿಸುವಂಥವ್ರನ್ನು ನಮ್ಮ ಸಭೆಯಲ್ಲಿ ಎಬ್ಬಿಸ್ರಪ್ಪ. ಆದರೆ
ಸಭೆಯನ್ನು ಗಲಿಬಿಲಿಗೊಳಿಸುವಂಥ, ಸಭೆಯನ್ನು ಅಸಮಾಧಾನಪಡಿಸುವಂಥ, ಸಭೆಯ ವಾತಾವರಣವನ್ನು ಹಾಳು ಮಾಡುವಂಥ ದೇವರೇ ಹೌದು ಸ್ವಾಮಿ, ಏಸಾವನಂಥ ದುಷ್ಟ ಸಂತಾನದವರು ಹೌದು ಸ್ವಾಮಿ, ಸಭೆಯನ್ನು ಗಲಿಬಿಲಿ ಮಾಡುವಂಥ, ಸಭೆಯಲ್ಲಿ ಭೇದಗಳನ್ನು ತರುವಂಥ, ಸಭೆಯಲ್ಲಿ ಭಿನ್ನಾಭಿಪ್ರಾಯ ತರುವಂಥ ಈ ಒಂದು ಶರೀರ ಸಂಬಂಧವಂಥ ವ್ಯಕ್ತಿಗಳು ಎಷ್ಟು ಮಾತ್ರಕ್ಕೂ ಸಭೆಯಲ್ಲಿ ತಯಾರಾಗದಂತೆ ದೇವರೇ ಹೌದು ಸ್ವಾಮಿ, ತುಕೀಕನಂಥ ವಿಶ್ವಾಸಿಗಳು ಸಭೆಯಲ್ಲಿ ತಯಾರಾಗಲಪ್ಪ ದೇವ್ರೆ. ಆವಾಗ ಮಾತ್ರ ಸಭೆಗೆ ಅದು ಕ್ಷೇಮಾಭಿವೃದ್ಧಿ ಇರ್ತದೆ. ಆವಾಗ ಮಾತ್ರ ಸೇವೆ ಮಾಡುವಂಥ ಸೇವಕರಿಗೆ ಅಂಥವರು ಸಹಕಾರಿಗಳಾಗಿರ್ತಾರೆ. ಕರ್ತನೆ, ಒಂದು ವೇಳೆ ಅಂಥವರು ಸಭೆಯಲ್ಲಿರಲಿಲ್ಲಪ್ಪ ಅಂತಂದರೆ, ಅಂಥವರು ದೇವ್ರ ಮನೆಯಲ್ಲಿಲ್ಲಪ್ಪ ಅಂತಂದರೆ, ಅಂಥ ಆತ್ಮೀಯ ವ್ಯಕ್ತಿಗಳು, ಆತ್ಮೀಯರು, ಪರಿಶುದ್ಧರು ದೇವರ ಸನ್ನಿಧಿಯಲ್ಲಿ, ದೇವ್ರ ಮಂದಿರದಲ್ಲಿ ಕಡಿಮೆ ಆದ್ರಪ್ಪ ಅಂತಂದರೆ ಏನಾಗ್ತದಪ್ಪ ಅಂತಂದರೆ, ದೇವ್ರ ಮಂದಿರದಲ್ಲಿ, ದೇವ್ರ ಸನ್ನಿಧಿಯಲ್ಲಿ ಗೋಧಿಗಿಂತಲೂ ಹಣಜಿನೇ ಹೆಚ್ಚು ಕಾಣಿಸ್ತದೆ. ನಾವು ಪ್ರಾರ್ಥನೆ ಒಂದು ವೇಳೆ ಮಾಡಲಿಲ್ಲ ಅಂತೇಳಿರಿ, ನಾವು ದೇವ್ರ ಸನ್ನಿಧಿಯಲ್ಲಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂತೇಳಿ, ಸೇವೆ ಭಾರ ಇಟ್ಕೊಂಡು ಪೌಲನು ಯಾವ ರೀತಿಗೆ ಮಹಿಮೆಕರವಂಥ ಸೇವೆ ಮಾಡೋದನ್ನು ಆ ರೀತಿಗೆ ಈ ಲೋಕದಲ್ಲಿ ದೇವರೇ ಹೌದು ಸ್ವಾಮಿ ನಮಗೆ ಕೊಟ್ಟಂಥ ಪ್ರಾಂತದಲ್ಲಿ ನಮಗೆ ಕೊಟ್ಟಂಥ ನಾಯಕನ ಜೊತೆ ನಾವು ಕೂಡ ಅದ್ಭುತವಾದಂಥ ಸಹಕಾರಿಯಾಗಿರಬೇಕು. ನಾವು ಕೂಡ ಸೇವೆಯಲ್ಲಿ ಸಹಕರಿಸಬೇಕು. ದೇವರೇ ಹೌದು ಸ್ವಾಮಿ, ನಾವು ಕೂಡ ನಿನಗೆ ಮಹಿಮೆ ತರುವಂಥ ಸೇವೆ ದೇವ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥ ಅವಕಾಶ ಉಪಯೋಗಿಸ್ಕೊಂಡು ನಾವು ಕೂಡ ನಿನ್ನ ಮಹಿಮೆಕರವಂಥ ಸೇವೆ ಮಾಡಬೇಕಪ್ಪ ಅಂತೇಳಿ ನಮ್ಮ ಮನಸ್ಸಿರೋದಾದರೆ ಖಂಡಿತವಾಗಿ ದೇವ್ರ ಮಂದಿರದಲ್ಲಿ, ದೇವ್ರ ಸಭೆಯಲ್ಲಿ ನಾವು ನೋಡ್ತೇವೆ. ನಾವು ಒಂದು ವೇಳೆ ಪ್ರಾರ್ಥನೆ ಮಾಡಲಿಲ್ಲ ಅಂತೇಳಿರಿ, ನಾವು ಮೊಣಕಾಲು ಊರಲಿಲ್ಲ ಅಂತೇಳಿರಿ, ನಾವು ಕಣ್ಣೀರು ಸುರಿಸಲಿಲ್ಲ ಅಂತೇಳಿರಿ, ನಮ್ಮ ಪ್ರಾರ್ಥನೆ ಕಡಿಮೆ ಆಯ್ತು ಅಂತೇಳಿರಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸಭೆಯಲ್ಲಿ ಗೋಧಿಗಿಂತಲೂ ಹಣಜಿಗಳೇ ಜಾಸ್ತಿ ಹೇಳ್ತಾವೆ ಅಂತೇಳಿ. ಯಾವಾಗ ಗೋಧಿಗಿಂತ ಹಣಜಿಗೆ ಜಾಸ್ತಿ ಹೇಳ್ತದೋ, ಆ ಒಂದು ಕಹಿ ಹೆಚ್ಚು ಹೇಳ್ತದೋ, ಆವಾಗ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೆ ಬರೋ ಸುವಾರ್ತೆಯಲ್ಲಿ ಹಣಜಿ ಬಹಳ ಬೆಳೆದು ಗೋಧಿಗಳನ್ನು ಏನು ಮಾಡ್ತಂತ್ರಿ, ಅದು ಕಾಣ್ಲಾರ್ದಂಗೆ ಮಾಡ್ತವಂತ್ರಿ. ಹಣಜಿನೇ ಬೆಳಿತದಂತ, ಗೋಧಿಗೆ ಏನು ಮಾಡ್ತಂಥದ್ದು ಕಾಣ್ಲಾರ್ದಂಗೆ ಅದಕ್ಕಿಂತ ಎತ್ತರ ಬೆಳೆದ್ಬಿಡ್ತಂತ. ಅವಾಗ ಏನಾಗ್ತದಪ್ಪ ಅಂತಂದರೆ, ದೇವರಿಗೂ, ದೇವರ ಮಂದಿರಕ್ಕೂ, ದೇವರ ಸೇವೆಗೂ ಅದು ನಾವು ನೋಡ್ತೇವೆ ಎಷ್ಟೋ ಭಯಂಕರವಾದಂಥ ಕೆಟ್ಟ ಹೆಸರು ತರುವಂಥ ವ್ಯಕ್ತಿಗಳು ನಾವು ಆಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಮ್ಮ ಹೃದಯದಲ್ಲಿ ಒಂದು ಭಾರ ಬರಲಿ. ನಮ್ಮ ಹೃದಯದಲ್ಲಿ ಒಂದು ಭಾರ ಇಟ್ಕೊಂಡು ನಾವು ಅನುದಿನವೂ ಪ್ರಾರ್ಥನೆ ಮಾಡೋಣ. ದೇವರೇ ನಮಗೆ ಕೊಟ್ಟಂಥ ಸಭೆ, ದೇವರೇ ಹೌದು ಸ್ವಾಮಿ, ನಮ್ಮ ಪ್ರಾಂತದಲ್ಲಿ ನಮಗೋಸ್ಕರ ಸಿದ್ಧಪಡಿಸ್ತಿರುವಂಥ ಈ ಸಭೆಯಲ್ಲಿ ಕರ್ತನೆ ಹೌದು ಸ್ವಾಮಿ, ತುಕೀಕನಂಥ ವಿಶ್ವಾಸಿಗಳು, ತುಕೀಕನಂಥ ಸಹಕಾರಿಗಳು ಹೆಚ್ಚಾಗಬೇಕಪ್ಪ. ದೇವರೇ ಆತ್ಮ ಸಂಬಂಧವಂಥ ವ್ಯಕ್ತಿಗಳು, ಆತ್ಮೀಯವಾಗಿ ಸ್ಪಿರಿಚುವಲ್ ಆಗಿ ಬೆಳೆದಂಥ ವ್ಯಕ್ತಿಗಳು ನಮ್ಮ ಸಭೆಯಲ್ಲಿ ಹೆಚ್ಚಾಗಬೇಕಪ್ಪ. ದೇವರೇ ಶರೀರ ಸಂಬಂಧವಾದಂಥ ವ್ಯಕ್ತಿಗಳು, ಶರೀರಾನುಸಾರವಾಗಿ ನಡೆಯುವಂಥ ವ್ಯಕ್ತಿಗಳು, ಸೈತಾನನಿಗೆ ಸಂಬಂಧಪಟ್ಟಂಥ ಸಭೆಗಳನ್ನು ಭೇದ ಮಾಡುವಂಥ ಸೇವಕನಿಗೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ವಿರೋಧಿಸುವಂಥ ಜನರು ದೇವ ಹೌದು ಸ್ವಾಮಿ ಸಭೆಯಲ್ಲಿ ಇರಬಾರ್ದಪ್ಪ. ದೇವರೇ ಇಂಥ ಜನರು ಸಭೆಯಲ್ಲಿ ಇರಬಾರ್ದಪ್ಪ ದೇವರೇ ಹೌದು ಸ್ವಾಮಿ. ಅದರಿಂದ ದೇವರೇ ಹೌದು ಸ್ವಾಮಿ, ತುಕೀಕನಂತೆ ನನ್ನನ್ನು ಮಾರ್ಪಡಿಸು, ನನ್ನ ಕುಟುಂಬವನ್ನು ಮಾರ್ಪಡಿಸು, ಮತ್ತು ಈ ಸಭೆಯಲ್ಲಿರುವ ಅನೇಕರನ್ನು ದೇವ ತುಕೀಕನಂತೆ ಎಬ್ಬಿಸು ಅಂತೇಳಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ಸಣ್ಣ ಸಣ್ಣ ಪ್ರಾರ್ಥನೆ, 1 ನಿಮಿಷದ ಪ್ರಾರ್ಥನೆ. ಮೊದಲು ನನ್ನನ್ನು ತುಕೀಕನಂತೆ ಸಿದ್ಧಪಡಿಸು, ಆಮೇಲೆ ನನ್ನ ಕುಟುಂಬವನ್ನು ಕೂಡ ತುಕೀಕನಂತೆ ಸಿದ್ಧಪಡಿಸು, ಮತ್ತು ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರಕ್ಕೆ ಬರುವವರಿಗೆ ಮಾತ್ರವಲ್ಲ, ಇಡೀ ಸಾರ್ವತ್ರಿಕ ಸಂಘದಲ್ಲಿ, ಎಲ್ಲೆಲ್ಲಿ ಇಡೀ ಪ್ರಪಂಚದಲ್ಲಿ ದೇವರೇ ನೀನು ಸ್ವರ್ಗಕ್ಕೆ ಸೃಷ್ಟಿಕೊಂಡಂಥ ಸಭೆಯಲ್ಲಿ ತುಕೀಕನಂಥ ವಿಶ್ವಾಸಗಳು ಹೇಳಬೇಕು, ತುಕೀಕನಂಥ ದೇವಜನರು ಹೆಚ್ಚಾಗಬೇಕು. ದೇವರೇ ಹೌದು ಸ್ವಾಮಿ, ಸೈತಾನನಿಗೆ ನಾಚಿಕೆ ಆಗಬೇಕು, ನಿನ್ನ ರಾಜ್ಯ ಬಲವಾಗಿ ಕಟ್ಟಲ್ಪಡಬೇಕಪ್ಪ. ದೇವರೇ ಹೌದು ಸ್ವಾಮಿ, ಆ ರೀತಿಗೆ ನಮ್ಮನ್ನು ಸಿದ್ಧಪಡಿಸು, ನಿನ್ನ ವಾಕ್ಯಾನುಸಾರವಾಗಿ ನಮ್ಮನ್ನು ಸಿದ್ಧಪಡಿಸು ಅಂತೇಳಿ ನಾವು ಕೂಡ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋಣ.